ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 2/4/2025. ಮುರಳಿ ಮಹಾವಾಕ್ಯಗಳು. ಮೀಠೆ ಬಚ್ಚೆ, ಇಸ್ ಪುರಾनी पतित दुनिया से तुम्हारा बेहद का वैराग्य चाहिए, क्योंकि तुम्हें पावन बनना है. तुम्हारी चढ़ती कला से सबका ಭಲಾ ಹೋತಾ ಹೈ. ಮಧುರ ಮಕ್ಕಳೇ, ತಮ್ಮದು ಈಗ ಈ ಹಳೆಯ ಪತೀತ ಜಗತ್ತಿನಿಂದ ಬೇಹದ್ದಿನ ವೈರಾಗ್ಯವಿರಬೇಕು. ಯಾಕೆ ಅಂದರೆ ತಾವೀಗ ಪಾವನರಾಗಬೇಕಾಗಿದೆ. ತಮ್ಮ ಏರುವ ಕಲೆಯಿಂದ ಎಲ್ಲರಿಗೂ ಒಳಿತು ಆಗಲಿದೆ. ಬೇಹದ್ದಿನ ವೈರಾಗ್ಯ ಅಂದ್ರೇನು? ಮೊದಲು ಬೇಹದ್ ಅಂದ್ರೇನು, ವೈರಾಗ್ಯ ಅಂದ್ರೇನು ತಿಳ್ಕೋಬೇಕಾಗಿದೆ. ಯಾವುದು ಈ ವಿಶಾಲ ವಿಶ್ವ ನಾಟಕ, ಯೂನಿವರ್ಸ್ ಸೇರಿ ಏನೆಲ್ಲ ಪಂಚತತ್ವಗಳು, ಈ ಪಂಚತತ್ವದ ಜಗತ್ತಿನಲ್ಲಿ ಈ ವಿಶ್ವ ನಾಟಕದಲ್ಲಿ ಏನು ನಂದು ಒಂದು ರೋಲ್, ನನ್ನ ಆತ್ಮನಿಗಾಗಿ ಸಿಕ್ಕಂಥ ರೋಲ್ ಪ್ಲೇ ಆಗ್ತಾ ಇದೆ. ಇದು ಎಲ್ಲವನ್ನು ನೋಡಿಯೂ ಕೂಡ ಇದರ ಜೊತೆಗೆ ಯಾವುದೇ ರೀತಿಯ ಅಟ್ಯಾಚ್ಮೆಂಟ್ ಇಲ್ಲದೇ ಇರೋದು. ಉದಾಹರಣೆಗಾಗಿ ಒಂದು ಸಿನಿಮಾ ಥಿಯೇಟರ್ನಲ್ಲಿ ಅಥವಾ ಟಿ ವಿಯಲ್ಲಿ ಒಂದು ಫಿಲಮ್ ನೋಡ್ತಾ ಇದ್ದೆ. ಆ ಫಿಲಮ್ನಲ್ಲಿ ಸ್ವಯಂ ನಾನು ಕೂಡ ಆ್ಯಕ್ಟಿಂಗ್ ಮಾಡಿದ್ದೀನಿ. ಆ ಆ್ಯಕ್ಟಿಂಗನ್ನು ನೋಡ್ತಾ ಇದ್ದರೂ ಕೂಡ ನನಗೆ ಈ ರೀತಿ ಅನ್ನಿಸ್ತದ, ಇದು ರಿಯಲ್ ಅಲ್ಲ, ಕೇವಲ ಆ್ಯಕ್ಟಿಂಗ್ ಅಂತ. ಆ ಆ್ಯಕ್ಟಿಂಗ್ನಲ್ಲಿ, ಸಿನಿಮಾದಲ್ಲಿ ಅಥವಾ ಚರಿತ್ರೆ ವಿಷಯ ಇರ್ಬೋದು, ಬಡತನದ ವಿಷಯ ಇರ್ಬೋದು, ಸಿರಿವಂತಿಕೆ ವಿಷಯ ಇರ್ಬೋದು, ಯಾರೋ ಕಷ್ಟ ಕೊಡ್ತಾ ಇದ್ದಾರಂತ ಇರ್ಬೋದು, ಏನೇ ಇದ್ದರೂ ಕೂಡ ಅದರ ಪ್ರಭಾವ ನಾವು ನೋಡುವಂಥವರ ಮೇಲೆ ಆಗೋದಿಲ್ಲ. ಯಾಕಂದರೆ ಇದು ನನಗೆ ಗೊತ್ತಿದೆ, ಅದು ಕೇವಲ ಆ್ಯಕ್ಟಿಂಗ್ ಇದೆ, ಅದು ಸಿನಿಮಾ, ಅದರ ಆ್ಯಕ್ಟಿಂಗ್ ಮುಗಿದು ಹೋಗಿದೆ, ಅದು ರಿಪೀಟ್ ಆಗ್ತಾ ಇದೆ ಅಂದಾಗ ಅಲ್ಲಿಯ ಆ ರೋಲ್ನಲ್ಲಿ, ಸಿನಿಮಾದಲ್ಲಿ ಸ್ವತಃ ನಾನು ಏನು ಆ್ಯಕ್ಟಿಂಗ್ ಮಾಡಿದ್ದೀನಿ ಅದು ನನಗೆ ದುಃಖದ ದುಃಖ ಅಂತ ಅನಿಸೋದಿಲ್ಲ, ಅಥವಾ ಅಲ್ಲಿಯ ಸಿರಿವಂತಿಕೆ ನನ್ನ ನಿಜವಾದ ಸಿರಿವಂತಿಕೆ ಅಂತ ಅನಿಸೋದಿಲ್ಲ. ಅದು ಕೇವಲ ಸಿನಿಮಾ ಅಂತ ಅನಿಸುತ್ತೆ. ಅದೇ ಥರನೇ ಆ ಸಿನಿಮಾದಲ್ಲಿ ನನ್ನ ಜೊತೆಗೆ ಯಾರೆಲ್ಲ ರೋಲ್ ಪ್ಲೇ ಮಾಡ್ತಾ ಇದ್ದಾರೋ ಅವರು ನನಗೆ ಒಳ್ಳೆಯವರೇ ಆಗಿರಲಿ, ಕೆಟ್ಟವರೇ ಆಗಿರಲಿ, ನನ್ನ ಜೊತೆ ಯಾವುದೇ ಥರ ನಡ್ಕೊಂಡಿರಲಿ, ಅದು ಕೇವಲ ಸಿನಿಮಾದಲ್ಲಿ ಮಾತ್ರ. ಒಳ್ಳೆಯವರದಾರಂತ ಅಟ್ಯಾಚ್ಡ್ ಆಗೋದಾಗಲಿ, ಅಥವಾ ಆ ಸಿನಿಮಾದಲ್ಲಿ ನನ್ನ ಜೊತೆಗೆ ಬಹಳ ಕೆಟ್ಟದಾಗಿ ನಡ್ಕೊಂಡಿದ್ದಾರಂತ ತಿಳ್ಕೊಂಡು ಅವ್ರ ಜೊತೆ ವೈರತ್ವ ಆಗಲಿ, ರಾಗ, ಮೋಹ ಆಗಲಿ, ವೈರಾಗ್ಯ ಅಂದರೆ ರಾಗ ಮತ್ತು ದ್ವೇಷ, ಇವು ಎರಡು ಯಾರ ಮೇಲೂ ಇರೋದಿಲ್ಲ. ಅರ್ಥಾತ್ ಸ್ಪಷ್ಟ ಆ್ಯಕ್ಟರಿಗೆ ಗೊತ್ತಿದೆ ಇದು ಸಿನಿಮಾ ಮೂವ್ ಆಗ್ತಾ ಇದೆ, ಇದರಲ್ಲಿ ಕೇವಲ ನಾವು ಆ್ಯಕ್ಟಿಂಗ್ ಮಾಡಿದ್ದೀವಿ, ಇದು ಯಾವುದು ರಿಯಲ್ ಅಲ್ಲ. ಅದಕ್ಕಾಗಿ ಆ ಸಿನಿಮಾದ ಒಳ್ಳೆಯದ್ರ ಕೆಟ್ಟದ್ರದ್ದು ಪ್ರಭಾವ ಆ್ಯಕ್ಟರ್ನ ಮೇಲೆ ಆಗೋದಿಲ್ಲ, ಅರ್ಥಾತ್ ನನ್ನ ಮೇಲೆ ಆಗೋದಿಲ್ಲ. ಯಾವಾಗ ನಾನೇ ಆ್ಯಕ್ಟಿಂಗ್ ಮಾಡಿದಂಥ ಮೂವಿ, ಸೀರಿಯಲ್ನ ನೋಡ್ತೀನಿ, ಆ ಥರ ಈ ವಿಶ್ವ ನಾಟಕದಲ್ಲಿಯೂ ಕೂಡ ಇದು ಬಹಳ ದೊಡ್ಡ ವಿಶ್ವ ನಾಟಕ. ಈ ನಾಟಕದಲ್ಲಿ ನಂದು ಒಂದು ರೋಲ್ ಇದೆ. ಈ ರೋಲ್ ಮೂಲಕ ಏನೆಲ್ಲ ನಡೀತಾ ಇದೆ, ಇದು ಪ್ರೀ ರಿಕಾರ್ಡೆಡ್ ಡ್ರಾಮಾ ಆಗಿರೋದ್ರಿಂದ, ಬನಿ ಬನಾಯಿ ಡ್ರಾಮಾ ಆಗಿರುವ ಕಾರಣದಿಂದ ಇದರಲ್ಲಿ ಏನೇ ನಡೀತಾ ಇರೋದು ಇದು ಸತ್ಯ ಅಲ್ಲ, ಇದು ಕೇವಲ ನಾಟಕ ಮಾತ್ರ. ಸತ್ಯ ನಾ ಆತ್ಮ, ಆತ್ಮದ ಶಾಂತಿ, ಆತ್ಮದ ಪವಿತ್ರತೆ, ಆತ್ಮದ ಶಕ್ತಿ, ಆತ್ಮದ ತಂದೆ ಪರಮಾತ್ಮ, ಇವು ಮಾತ್ರ ಸತ್ಯ. ಇವುಗಳಿಂದ ನಾನು ಬಿಲ್ಕುಲ್ ಡಿಟ್ಯಾಚ್ಡ್ ಇದ್ದೀನಿ. ಈ ನಾಟಕವನ್ನು ಒಂದು ಮೂವಿ ಥರ ನಾನು ನೋಡ್ತಾ ಇದ್ದೀನಿ ಅಂತ ಆ ನಾಟಕದ ಒಳ್ಳೆಯ ಕೆಟ್ಟದರದ ಪ್ರಭಾವ ನನ್ನ ಮನಸ್ಸಿನ ಮೇಲಾಗದೆ, ಮನಸ್ಸಿನಲ್ಲಿ ಅದು ಯಾವುದ್ರದ್ದು ವಿಚಾರ ನಡೆಯದೆ ಪ್ರಭಾವ ಮುಕ್ತ ಸ್ಥಿತಿಯೇ ಬೇಹದ್ದಿನ ವೈರಾಗ್ಯ. ಕ್ಯೂಂಕಿ ತುಮ್ಹೇ ಪಾವನ್ ಬನ್ನಾ ಹೇ. ಬಾಬಾ ಹೇಳ್ತಾರೆ, ಯಾಕೆ ಬೇಹದ್ ವೈರಾಗಿ ಆಗಬೇಕು ಅಂತಂದರೆ ಪಾವನ ಆಗಬೇಕಾಗಿದೆ. ಪಾವನ ಆಗೋದು ಅಂತಂದರೆ ಯಾವುದು ಇಲ್ಲಿಯವರೆಗೆ ಮಾಯಾ ಮನಸ್ಸಿಗೆ ವಶೀಭೂತಾಗಿ ಈ ಮನಸ್ಸು ತನಗೇನಂತ ತಿಳ್ಕೊಂಡಿದೆ, ನಾನು ಅಂದ್ರೆ ವ್ಯಕ್ತಿ, ಈ ವೈಭವ, ಈ ಜಗತ್ತು, ಇದು ಎಲ್ಲದರಿಂದ ಡಿಟ್ಯಾಚ್ ಆಗಿ ಏಕ್ದಮ್ ನನಗೆ ಈ ನನ್ನ ರೋಲಿಂದ, ಈ ಪ್ರಪಂಚದಿಂದ ಹಾಗೂ ನನ್ನಲ್ಲೇ ನಡೀತಾ ಇರುವಂತಹ ಮನಸ್ಸಿನ ವಿಚಾರಗಳಿಂದಲೂ ಕಂಪ್ಲೀಟ್ ನನ್ನ ಆತ್ಮ ಸತೋ ಪ್ರಧಾನ್, ಏನು ಸತೋಗುಣಿ ಮೂಲ ರೂಪದಲ್ಲಿ ನಾನಿದ್ದೀನಿ, ಸಂಪೂರ್ಣ ಪವಿತ್ರ ಸ್ವರೂಪದಲ್ಲಿ. ಆ ಪವಿತ್ರ ಸ್ವರೂಪದ ಪ್ರತಿಯಾಗಿ ಸದಾ ನನಗೆ ನಿಶ್ಚಯ, ನಾನು ಸತ್ಯವಾಗಿಯೂ ಈ ಬಾಬಾರ ಜ್ಞಾನದ ಆಧಾರದಿಂದ ನಾನು ನಿಜವಾಗಿಯೂ ನಾ ಆತ್ಮ ಸಂಪೂರ್ಣ ಬಾಪ್ ಸಮಾನ್ ಪವಿತ್ರ
ಸಂಪೂರ್ಣ ಶಾಂತ ಇದೀನಿ ಅನ್ನೋದ್ರ ಮೇಲೆ ನಿಶ್ಚಯ. ಆ ನಿಶ್ಚಯದ ಬಾಗಿಲು ಯಾವಾಗಲೂ ತೆಗೆದಿತ್ತು ಅಂತಂದರೆ ಬಾಬಾ ಹೇಳ್ತಾರೆ ಇದರಿಂದ ನಿನ್ನ ಪಾವನ ಸ್ವರೂಪ ಇಮರ್ಜ್ ಆಗ್ತಾ ಹೋಗ್ತದ. ಪತಿತಪನ ಏನು ರೋಲ್ನಲ್ಲಿ ಇಲ್ಲಿವರೆಗೆ ಈ ಡ್ರಾಮಾ ನನ್ನ ಆತ್ಮದ ಮನಸ್ಸಿನ ಮೂಲಕ ಮತ್ತು ಡ್ರಾಮಾದ ಮೂಲಕ ಏನೆಲ್ಲ ಆ್ಯಕ್ಟಿಂಗ್ ಆಗಿದೆ ಅದು ಮರ್ಜ್ ಆಗಿ ಹೋಗ್ತದೆ. ಅದಕ್ಕಾಗಿ ಪಾವನ ಆಗೋದು ಅಂತಂದರೆ ಪಾವನ ನನ್ನ ಮೂಲ ಸ್ವರೂಪದ ಸ್ಮೃತಿಯಲ್ಲಿ ಆ ಕಾನ್ಷಿಯಸ್ಸಲ್ಲಿ ನಿರಂತರ ಇರುವುದ ಪಾವನರಾಗೋದು. ಯಾಕೆ ಅಂತಂದರೆ ತುಮ್ಹಾರಿ ಚಡ್ತಿ ಕಲಾಸೆ ಸಬ್ಕಾ ಭಲಾ ಹೋತಾ ಜಾಯೇಗಾ. ತಮ್ಮ ಏರುವ ಕಲೆಯಿಂದ ಸರ್ವರ ಕಲ್ಯಾಣ ಆಗ್ತದ, ಸರ್ವರ ಉದ್ಧಾರ ಆಗ್ತದ. ಸರ್ವರಲ್ಲಿ ಉದ್ಧಾರ ಆಗೋದಂದ್ರೇನು? ಅವರ ವೃತ್ತಿ, ಅವರ ಭಾವ, ಅವರ ಕರ್ಮದಲ್ಲಿ ಬದಲಾವಣೆ ಬರೋದು, ಅವರಿಗೂ ಕೂಡ ಪರಮಾತ್ಮನ ಕಡೆಗೆ ಅಥವಾ ತಮ್ಮ ಆತ್ಮ ಉನ್ನತಿಯ ಕಡೆಗೆ ಗಮನ ಸೆಳೆಯೋದು. ಸೊ ಅವರ ಆ ಕಲ್ಯಾಣಕ್ಕಾಗಿ ನನ್ನ ಚಡತಿ ಕಲಾ ಏರುವ ಕಲೆ ಅಂದರೆ ನನಗೆ ಈ ಡ್ರಾಮಾದಿಂದ ಡಿಟ್ಯಾಚ್ ಆಗಿ ಸದಾ ನನ್ನ ಆತ್ಮದ ಹೈಯರ್ ಕಾನ್ಷಿಯಸ್ ಅಥವಾ ಸದಾ ಆತ್ಮ ಜಾಗೃತ ಅವಸ್ಥಾ ನಿರಂತರ ಯಾವಾಗ ನನ್ನ ಸತ್ಯ ಮೂಲ ಸ್ವರೂಪದಲ್ಲಿ ಸತ್ಯ ಪವಿತ್ರ ಸ್ವರೂಪದಲ್ಲಿ ನಾನು ನಿರಂತರ ನನ್ನ ಕಾನ್ಷಿಯಸ್ಸನ್ನು ಕಾನ್ಸ್ಟಂಟಾಗಿ ಇಟ್ಕೊಳ್ತೀನಿ. ನನ್ನ ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗಲಿಕ್ಕೆ ನಾನು ಗಮನ ಕೊಡ್ತೀನಿ. ಅಥವಾ ನಾಟಕದ ಯಾವುದೇ ಮಾತುಗಳು, ದೃಶ್ಯಗಳು, ಮನಸ್ಸಿನಲ್ಲಿ ಯಾವುದೇ ವಿಚಾರ ನಡೆಯದಂತೆ ನಾನು ಅಟೆನ್ಷನ್ ಕೊಡ್ತೀನಿ. ಅಥವಾ ಮನಸ್ಸಿನಲ್ಲಿ ಅಂಥ ವಿಚಾರಗಳು ನಡೆದರೂ ಕೂಡ ಆ ವಿಚಾರಗಳನ್ನು ಕೂಡ ನಾನು ಸಾಕ್ಷಿಯಾಗಿ ನೋಡ್ತಾ ಅದರಿಂದ ಡಿಟ್ಯಾಚ್ ಆಗಿ ಏನೇ ವಿಚಾರಗಳು ಬಂದ್ರೂ ಅದು ಬಾಬಾರಿಗೆ ತುರಂತ ಅರ್ಪಣೆ ಮಾಡಿ ಯಾವ ನನ್ನ ಮೂಲ ಅವಸ್ಥಾ ಹೇಗೆ ಬಾಬಾ ತನ್ನ ಮೂಲ ಸ್ಥಿತಿಯಲ್ಲಿದ್ದಾರೋ ಹಾಗೆ ಯಾವಾಗ ನಾನು ಆತ್ಮ ನನ್ನ ಮೂಲ ಸ್ಥಿತಿಯಲ್ಲಿ ಇರ್ತೀನಿ. ಇಂಥ ಒಂದು ಪಾವನ ಪವಿತ್ರ ಸ್ವರೂಪದಿಂದ ನನ್ನ ಏರುವ ಕಲೆಯಿಂದ ಸರ್ವ ಆತ್ಮರಲ್ಲೂ ಕೂಡ ಆ ಬದಲಾವಣೆ ಬರಲಿಕ್ಕೆ ಶುರುವಾಗ್ತದೆ. ಅವ್ರದ್ದು ಕೂಡ ಕಲ್ಯಾಣ ಆಗಲಿಕ್ಕೆ ಶುರುವಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ ಬೇಹದ್ದಿನ ವೈರಾಗ್ಯ ಬೇಕು ಅಂತ. ಇಂದಿನ ಪ್ರಶ್ನೆ, ಕಹಾ ಜಾತಾ ಹೈ ಆತ್ಮ ಅಪನಾ ಹಿ ಶತ್ರು ಅಪನಾ ಹಿ ಮಿತ್ರ ಹೈ, ಸಚ್ಚಿ ಮಿತ್ರತಾ ಕ್ಯಾ ಹೈ? ಹೇಳಲಾಗ್ತದೆ ಆತ್ಮ ತನ್ನ ಶತ್ರುವೂ ಆಗಿದೆ, ತನ್ನ ಮಿತ್ರವೂ ಆಗಿದೆ. ನಿಜವಾದ ಸತ್ಯ ಮಿತ್ರತೆ ಅಂದರೆ ಏನು? ಆತ್ಮನೇ ತನ್ನ ಶತ್ರು, ಆತ್ಮನೇ ತನ್ನ ಮಿತ್ರ ಅಂದರೆ ಏನರ್ಥ? ಲೌಕಿಕದಲ್ಲಿ ಒಂದು ಕಹಾವತ್ತಿದೆ, ನಾಣ್ಣುಡಿ ಇದೆ, ಮನಸ್ಸೇ ತನ್ನ ಮನಸ್ಸೇ ತನಗೆ ಮಿತ್ರ, ತನ್ನ ಮನಸ್ಸೇ ತನಗೆ ಶತ್ರು ಅಂತ. ಅಂದರೆ ಆತ್ಮ ಅಂದ್ರೆ ಆತ್ಮ ಅಂತಲ್ಲ, ಆತ್ಮದೊಳಗೆ ಇವತ್ತು ಮನಸ್ಸೇನಿದೆ ಅದು ದ್ವಾಪರ ಯುಗದಿಂದ ಯಾವಾಗ ಮಾಯೆಗೆ ವಶಭೂತ ಆಗಿದೆ, ಮಾಯಾ ಅನುಸಾರ ಈ ಮನಸ್ಸು ತನ್ನ ಆ್ಯಕ್ಟ್ ಪ್ಲೇ ಮಾಡ್ತಾ ಇರೋದ್ರಿಂದ ಅದು ಶತ್ರು ಆಗಿದೆ. ಅದಕ್ಕಾಗಿ ಆತ್ಮನ ಮನಸ್ಸೇ ಮಿತ್ರ, ಆತ್ಮನೇ ಶತ್ರು. ಯಾವಾಗ ಮನಸ್ಸು ನಮ್ಮನುಸಾರ ಆತ್ಮನನುಸಾರ ನಡೆದಾಗ ಅದು ಮಿತ್ರ, ಮನಸ್ಸು ಮಾಯೆ ಅನುಸಾರ ನಡೆದಾಗ ಅದು ಏನಂತ ಶತ್ರು ಅಂತ ಹೇಳಲಾಗ್ತದೆ. ಹಾಗಾದರೆ ನಿಜವಾದ ಮಿತ್ರರು ಯಾರು ನಮಗೆ? ಅದಕ್ಕೆ ಬಾಬಾ ಉತ್ತರ ಹೇಳಿದರು, ಏಕ್ ಬಾಬಾ ಕಿ ಶ್ರೀಮತ್ ಪರ್ ಸದಾ ಚಲ್ತೆ ರೆಹನಾ ಯಹಿ ಸಚ್ಚಿ ಮಿತ್ರತಾ ಹೈ. ಒಬ್ಬ ತಂದೆಯ ಶ್ರೀಮತದನುಸಾರ ಸದಾ ನಡೀತಾ ಹೋಗುವುದೇ ಸತ್ಯ ಮಿತ್ರತಾ ಆಗಿದೆ. ಒಬ್ಬ ತಂದೆಯ ಶ್ರೀಮತ, ಮುಖ್ಯ ಶ್ರೀಮತ ಏನು? ತನಗೆ ತನ್ನ ಆತ್ಮ ಸ್ವರೂಪದಲ್ಲಿ ಸ್ಥಿತ ಆಗಿ ಡ್ರಾಮಾದಿಂದ ಡಿಟ್ಯಾಚ್ ಆಗಿ ಸದಾ ತಂದೆಯ ನೆನಪಲ್ಲಿರೋದು, ತಂದೆಯ ಗುಣಗಳ ಗಾಯನ ಮಾಡ್ತಾ ಇರೋದು, ಇದು ನಿಜವಾದ ಮಿತ್ರತಾ ಆಗಿದೆ. सच्ची मित्रता है एक बाबा को याद कर पावन बनना और बाबा से पूरा वर्षा लेना. ಸತ್ಯ ಮಿತ್ರತಾ ಆಗಿದೆ ಒಬ್ಬ ತಂದೆಯನ್ನು ನೆನಪು ಮಾಡೋದು, ಪಾವನರಾಗೋದು ಹಾಗೂ ತಂದೆಯಿಂದ ಆಸ್ತಿ ತಗೊಳ್ಳೋದು. ಪಾವನರಾಗೋದು ಅಂತಂದರೆ ಆತ್ಮ ಕ್ಯಾರೆಕ್ಟರಿಂದ ಡಿಟ್ಯಾಚ್ ಆಗೋದು. ಅರ್ಥಾತ್ ಇಂಪ್ಯೂರ್ ಆಗಿರೋದೇ ನಮ್ಮ ಕ್ಯಾರೆಕ್ಟರ್. ನಮ್ಮ ಈ ಸದ್ಯ ರೋಲ್ನಲ್ಲಿ ಇಂಪ್ಯೂರಿಟಿ ಇದೆ, ದೇಹಭಾನ್ ಇದೆ, ವಿಕಾರ ಇದೆ. ಆ ಕ್ಯಾರೆಕ್ಟರಿಂದ ಬುದ್ಧಿಯನ್ನು ಡಿಟ್ಯಾಚ್ ಮಾಡಿಕೊಂಡು ತನ್ನ ಸತ್ಯ ಆತ್ಮ ಸ್ವರೂಪದಲ್ಲಿ ಸ್ಥಿತ ಆಗೋದೇ ಪ್ಯೂರ್ ಆಗೋದು, ಪಾವನರಾಗೋದು. ಯಾಕೆ ಅಂತಂದರೆ ಬಾಬರಿಂದ ಪೂರಾ ಆಸ್ತಿ ತಗೋ. ಪೂರಾ ಆಸ್ತಿ ಮೀನ್ಸ್
ಕಂಪ್ಲೀಟ್ ನಾಲೆಡ್ಜ್. ಯಾಕಂದರೆ ನಾಲೇಜ್ ತಗೊಂಡಾಗಲೇ ನಾಲೇಜ್ನ ಆಧಾರದಿಂದನೇ ಸತ್ಯುಗದ ಪದವಿ, ಸ್ಥೂಲ ರೂಪದ ಧನ ಸಂಪತ್ತು ಪದವಿ ಏನೆಲ್ಲ ಇದೆ ಇದು ಸ್ಥೂಲ ರೂಪದ್ದು, ಅದನ್ನು ಪಡ್ಕೊಳ್ಳೋದು ಮುಖ್ಯ ಉದ್ದೇಶ ಅಲ್ಲ. ಬಾಬಾರವರಿಂದ ಸಂಗಮಯುಗದಲ್ಲಿ ಯಾವ ನಾಲೇಜ್ನ ಆಸ್ತಿ ಕೊಡ್ತಾ ಇದ್ದಾರೆ ಅದನ್ನು ತಗೊಳ್ಳೋದು. ಯಹಿ ಮಿತ್ರತಾ ಕರ್ನಿಕಿ ಯುಕ್ತಿ ಹೇ. ಇದೇ ಬಾಬಾ ಮತ್ತು ಬಾಬನ್ ನಾಲೇಜನ್ನು ಪೂರ್ಣ ತಗೊಳ್ಳೋದೇ ಆಸ್ತಿ, ಪಾವನರಾಗೋದು. ಬಾಬನ್ ಮಿತ್ರ, ಬಾಬನ್ ಜ್ಞಾನದ ಸಂಗನೇ ನಿಜವಾದ ಮಿತ್ರರನ್ನಾಗಿ ಮಾಡಿಕೊಳ್ಳೋದು. ಇದೇ ಒಳ್ಳೆಯ ಮಿತ್ರತೆಯಾಗಿದೆ. ಈ ಯುಕ್ತಿ ಬಾಬಾ ಹಿ ಬತ್ಲಾತೆ. ಇಂಥ ಒಂದು ಶ್ರೇಷ್ಠ ಯುಕ್ತಿಯನ್ನು ಬಾಬಾರವರೇ ಹೇಳ್ತಾರೆ. ಬಾಬಾರವರಿಂದ ವರ್ಷ ಲೇನಾ ಆಸ್ತಿ ತಗೊಳ್ಳೋದು ಅಂತಂದರೆ ಸಂಪೂರ್ಣ ನಾಲೇಜನ್ನು ಧಾರಣೆ ಮಾಡ್ಕೊಳ್ಳೋದು. ಯಾಕಂದರೆ ಈ ಮಾಯಾ ಮೈಂಡಲ್ಲಿ ಯಾವುದು ಗೇಮ್ ನಡೀತಾ ಇದೆ, ಕಲಿಯುಗದ ಗೇಮ್ ನಡೀತಾ ಇದೆ ಅಥವಾ ದೇಹಭಾನದ ಆಟ ಶುರುವಾಗಿದೆ, ಏನು ಕಲಿಯುಗದ ಪ್ರೋಗ್ರಾಮ್ ಸೆಟ್ಟಿಂಗ್ ಇದೆ ಮೈಂಡಲ್ಲಿ, ಅದನ್ನು ಚೇಂಜ್ ಮಾಡಿ ಸತ್ಯುಗದ ಸತೋ ಪ್ರಧಾನ್ ಒಂದು ರೀಲ್ ಅದರಲ್ಲಿ ತುಂಬಬೇಕು ಅಂತಂದರೆ, ಕ್ಯಾರೆಕ್ಟರ್ ಅದರಲ್ಲಿ ತುಂಬಬೇಕು, ಸತೋ ಪ್ರಧಾನತೆ ಕ್ಯಾರೆಕ್ಟರ್ ತುಂಬಬೇಕು ಅಂದರೆ ಅದಕ್ಕೆ ಪ್ರಾಪರ್ ನಾಲೇಜ್ ಬೇಕು, ಸತ್ಯ ನಾಲೇಜ್ ಬೇಕು. ಸತ್ಯ ನಾಲೇಜ್ ಅಂದರೆ ನಾನು ರಿಯಲ್ನಲ್ಲಿ ಏನಿದ್ದೀನಿ, ನಾನು ಏನಲ್ಲ, ಮೈಂಡ್ನಲ್ಲಿ ನಡೆಯುವ ಅಶುದ್ಧ ವಿಚಾರನೂ ನಾನಲ್ಲ, ಈ ಡ್ರಾಮಾದ ಆ್ಯಕ್ಟಿಂಗ್ ನಾನಲ್ಲ. ಅಂದಮೇಲೆ ರಿಯಲ್ ಯಾವುದು? ಆತ್ಮದ ತಂದೆ ಪರಮಾತ್ಮ, ಇದು ರಿಯಲ್ ನಾಲೇಜ್ ಬಾಬಾ ಏನು ಕೊಟ್ಟಿದ್ದಾರೆ, ಈಗೇನು ನಾವು ತೊಗೊಂಡಿದ್ದೀವಿ ಇದು ಕಂಪ್ಲೀಟ್ ನಾಲೇಜ್ ಅಲ್ಲ. ಕಂಪ್ಲೀಟ್ ನಾಲೇಜ್ ಅಂತ ಎದಕ್ಕೆ ಹೇಳಾಗ್ತದಂದರೆ, ನಾನು ಕಂಪ್ಲೀಟ್ ಈ ಡ್ರಾಮಾ, ನನ್ನ ರೋಲ್, ನನ್ನ ಹಳೆಯ ವಿಚಾರಗಳು, ಮನಸ್ಸಿನಲ್ಲಿ ಏನು ಡ್ರಾಮಾದ ಪ್ರೋಗ್ರಾಮ್ ಇದೆ, ಇದು ಎಲ್ಲದರಿಂದ ಡಿಟ್ಯಾಚ್ ಆಗಿ ಕಂಪ್ಲೀಟ್ ನಿರಂತರ ನಾನು ನನ್ನ ಮೂಲ ಸ್ಥಿತಿಯಲ್ಲಿ ಸ್ಥಿತ ಆಗೋದಿಲ್ವೋ ಅಲ್ಲಿಯವರೆಗೆ ಈ ನಾಲೇಜನ್ನು ತಗೊಳ್ತಾನೇ ಇರಬೇಕು. ಈ ಶರೀರ ಇರುವವರೆಗೂ ಬಾಬಾ ಕೊಡುವಂಥ ನಾಲೆಜ್ ತಗೊಳ್ತಾನೇ ಇರೋದು, ಅದರ ಪ್ರಾಕ್ಟೀಸ್ ಮಾಡ್ತಾನೇ ಇರೋದು. ಎಲ್ಲಿವರೆಗೆ ನಾನು ಮೂಲ ಸ್ಥಿತಿಯಲ್ಲಿ ನಿರಂತರ ನಿಲ್ಲೋದಿಲ್ಲ, ಅರ್ಥಾತ್ ಬಾಪ್ ಸಮಾನ್ ಸ್ಟೇಜ್ ಬರೋದಿಲ್ವೋ ಅಲ್ಲಿವರೆಗೂ ನಾನಿನ್ನೂ ನಾಲೆಜ್ ಕಂಪ್ಲೀಟ್ ತೊಗೊಂಡಿಲ್ಲ ಅಂತಲೇ ಅರ್ಥ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಬಾಬಾನ ಆಸ್ತಿ ಪೂರಾ ತಗೊಳ್ರಿ. ಬಾಬಾನ ಆಸ್ತಿ ತಗೊಳ್ಳೋದು ಅಂದರೆ ನಾಲೇಜನ್ನು, ಜ್ಞಾನವನ್ನು ಕೇಳೋದು, ಅರ್ಥ ಮಾಡ್ಕೊಳ್ಳೋದು, ಅದರ ಚಿಂತನೆ ಮಾಡೋದು, ಅದನ್ನು ಪ್ರಾಕ್ಟಿಕಲ್ ಅಪ್ಲೈ ಮಾಡೋದು, ಮತ್ತು ಆ ಸತ್ಯ ಸ್ವರೂಪವನ್ನು ಅಪ್ಲೈ ಮಾಡ್ಕೊಳ್ಳೋದು ಅಂತಂದರೆ, ನಾಲೆಜ್ ಅಪ್ಲೈ ಮಾಡ್ಕೊಳ್ಳೋದು ಅಂದರೆ ಡ್ರಾಮಾ ರೂಪದಲ್ಲಿ ನೋಡ್ತಾ ನನ್ನ ಆತ್ಮ ಸ್ವರೂಪವನ್ನು ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗಿ ಬೇರೆಯವರಲ್ಲೂ ಕೂಡ ಪ್ರತಿ ಆತ್ಮನಲ್ಲಿರುವ ಮಾಯಾ ಮೈಂಡ್ ನೋಡದೆ, ಅವ್ರಿಗೆ ಪ್ರೆಸೆಂಟ್ ಕರ್ಮಗಳನ್ನು ನೋಡದೆ ಅವರ ರಿಯಲ್ ಸ್ವರೂಪವನ್ನು ನೋಡುವ ಮೂಲ ಸ್ಥಿತಿ, ಮೂಲ ಅಭ್ಯಾಸ ಎಲ್ಲಿಯವರೆಗೆ ಬರೋದಿಲ್ವೋ ಅಲ್ಲಿವರೆಗೆ ಈ ನಾಲೇಜನ್ನು ಬಾಬಾರವರಿಂದ ತಗೊಳ್ತಾ ಇರಬೇಕು ಮತ್ತು ಅದರ ಪ್ರಾಕ್ಟೀಸನ್ನು ಮಾಡ್ತಾ ಇರಬೇಕು. ಇದೇ ನಿಜವಾದ ಮಿತ್ರತಾ ಆಗಿದೆ. ನಾಲೇಜ್ ಜೊತೆಗೆ ಮಿತ್ರತಾ, ಅರ್ಥಾತ್ ಬಾಬಾರ ಜೊತೆಗೆ ಫ್ರೆಂಡ್ಶಿಪ್ ಅಂತ. ಇಂಥ ಒಂದು ನಮ್ಮ ಮನಸ್ಸನ್ನು ಬದಲಾಯಿಸಲಿಕ್ಕೆ ಬಾಬಾರವರ ನಾಲೇಜ್ ಹಾಗೂ ಬಾಬಾರ ಜೊತೆಗಿನ ಸ್ನೇಹ ಬಹಳ ಅವಶ್ಯಕ ಇದೆ. ಇಂಥ ಯುಕ್ತಿ ಬಾಬಾನೇ ಹೇಳ್ತಾರೆ. ಯಾಕಂದರೆ ಈ ಸಂಗಮ ಯುಗದಲ್ಲಿಯೇ ಆತ್ಮ ತನ್ನ ಮಿತ್ರ ಆಗ್ತದೆ, ಅರ್ಥಾತ್ ಆತ್ಮನ ಮನಸ್ಸು ನಮ್ಮ ಮಿತ್ರ ಆಗ್ತದೆ. ಯಾಕಂದರೆ ಆತ್ಮನ ಮನಸ್ಸೇನಿದೆ ಇದು ದ್ವಾಪರ ಯುಗದಿಂದ ನಮಗೆ ಶತ್ರು ಆಗಿದೆ. ನಾನು ಅಂದರೆ ಆತ್ಮ, ನನ್ನ ಮನಸ್ಸು ನನಗೆ ಶತ್ರು ಆಗಿದೆ. ಅದಕ್ಕೆ ಈ ಮನಸ್ಸು ಮಿತ್ರ ಆಗಲಿಕ್ಕೆ ಮೊದಲು ಬಾಬಾರವರು ಮತ್ತು ಬಾಬಾರ ಜ್ಞಾನವನ್ನು ನನ್ನ ಮಿತ್ರ ಮಾಡ್ಕೋಬೇಕಾಗಿದೆ. ಇಂದಿನ ಗೀತ್ ತೂನೇ ರಾತ್ ಗವಾಯಿ ಸೋಕೆ ದಿನ ಗವಾಯಿ ಖಾಕೆ. ನೀನು ರಾತ್ರಿಯನ್ನು ನಿದ್ರಿಸುತ್ತಾ ಕಳೆದೆ, ಹಗಲನ್ನು ತಿನ್ನುತ್ತಾ ಕಳೆದೆ ಅಂದರೆ ಶ್ರೇಷ್ಠ ಭಾಗ್ಯವನ್ನು ಯಾವಾಗ ಮಾಡ್ಕೊಳ್ತೀ, ಅದಕ್ಕಾಗಿ ಸಮಯ ಎಲ್ಲಿ ಕೊಡ್ತೀ ಅಂತ ಇದೆ. ಓಂ ಶಾಂತಿ. ವಾಸ್ತವದಲ್ಲಿ ಈ ಗೀತೆ ಭಕ್ತಿ ಮಾರ್ಗದ್ದಾಗಿದೆ. तो सारी दुनिया में जो गीत गाते हैं व शास्त्र पढ़ते हैं तीर्थों पर जाते व सब है भक्ति मार्ग. ವಾಸ್ತವದಲ್ಲಿ ಈ ಜಗತ್ತಿನಲ್ಲಿ ಏನೆಲ್ಲ ಹಾಡು ಹೇಳಲಾಗ್ತಾ ಇದೆ, ಶಾಸ್ತ್ರ ಬರೀಲಾಗಿದೆ, ತೀರ್ಥ ಸ್ಥಾನಗಳಿಗೆ ಹೋಗಲಾಗ್ತಾ ಇದೆ, ಇದೆಲ್ಲ ಭಕ್ತಿ ಮಾರ್ಗ. ಜ್ಞಾನ ಮಾರ್ಗ ಕಿಸ್ಕೋ ಕಹಾ ಜಾತಾ ಹೇ, ಭಕ್ತಿ ಮಾರ್ಗ ಕಿಸ್ಕೋ ಕಹಾ ಜಾತಾ ಹೇ.
ಯಹ ತುಮ್ ಬಚ್ಚೆ ಹಿ ಸಮಸ್ತೆ ಹೋ. ಯಾವಾಗಲೂ ಜ್ಞಾನ ಅಂತಂದರೆ ಎಲ್ಲಾದರೂ ಪ್ರವಚನ ಕೇಳಿದಾಗೂ ಇದನ್ನೂ ಚಲೋ ಜ್ಞಾನ ರೀ, ಸೇಮ್ ಬಾಬಾ ಹೇಳ್ದಂಗೆ ಹೇಳ್ತಾರ, ಇದು ಜ್ಞಾನ ಅಲ್ಲ. ಜ್ಞಾನ ಅಂತಂದರೆ ಪರಮಾತ್ಮ ಈ ಸಮಯದಲ್ಲಿ ಬಂದು ಏನು ಹೇಳ್ತಿದ್ದಾರೋ ಅದು ಕೇವಲ ಅದು ಮಾತ್ರ ಜ್ಞಾನ. ಬಾಕಿ ಇಲ್ಲಿವರೆಗೆ ಏನೆಲ್ಲ ಕೇಳಿದ್ದೀವಿ ಅದು ಜ್ಞಾನ ಅಲ್ಲ, ಅದು ಭಕ್ತಿ. ಭಕ್ತಿ ಎದಕ್ಕಂತಾರ ಅಂತ ತಿಳಿದಾಗ್ಲೇ ನಿಜವಾದ ಜ್ಞಾನ ಅಂತಂದ್ರೆ ಏನನ್ನೋದು ತಿಳಿತದೆ. ವೇದ ಶಾಸ್ತ್ರ ಉಪನಿಷದ್ ಆದಿ ಯ ಸಬ್ ಹೇ ಭಕ್ತಿ ಕೆ. ಶಿವ ಬಾಬಾ ಈ ಸಮಯದಲ್ಲಿ ಏನು ಹೇಳ್ತಿದ್ದಾರೆ, ಇದು ಬಿಟ್ಟರೆ ಇದು ಮಾತ್ರ ಜ್ಞಾನ, ಬಾಕಿ ವೇದ ಶಾಸ್ತ್ರ ಉಪನಿಷತ್ ಅಥವಾ ಭಕ್ತಿ ಮಾರ್ಗದ ಏನೆಲ್ಲ ಶಾಸ್ತ್ರ ಓದೋದು, ದರ್ಶನ ಮಾಡೋದು, ತೀರ್ಥಗಳಿಗೆ ಹೋಗೋದು, ಕೀರ್ತನೆ ಮಾಡೋದು, ಉಪವಾಸ ಮಾಡೋದು, ಇವೆಲ್ಲ ಭಕ್ತಿ ಮಾರ್ಗ ಅಂತ ಹೇಳ್ತಾರೆ ಬಾಬಾ. आधा कल्प भक्ति चलती है और आधा कल्प फिर ज्ञान की प्रारब्ध चलती है. ಅರ್ಧ ಮಾರ್ಗ ಭಕ್ತಿ ಮಾಡೋದು ನಡೀತದೆ, ಇನ್ನು ಅರ್ಧ ಕಲ್ಪ 5000 ವರ್ಷದ ಈ ನಾಟಕದಲ್ಲಿ ಅರ್ಧ ಕಲ್ಪ ಸಂಗಮ ಯುಗದಲ್ಲಿ ಪಡೆದಂತಹ ಜ್ಞಾನದ ಪ್ರಾರಬ್ಧ ನಡೀತದೆ ಸತ್ಯ ತ್ರೇತಾಯುಗದಲ್ಲಿ. ಭಕ್ತಿ ಕರ್ತೆ ಕರ್ತೆ ಉತ್ತರ್ನಾ ಹಿ ಹೇ. ಬಾಬಾ ಹೇಳ್ತಾರೆ ಭಕ್ತಿಯಲ್ಲಿ ಎಂದಿಗೂ ಕೂಡ ನಾವು ಏನಾಗೋದಿಲ್ಲ ಅಂತಂದರೆ ನಾವೆಲ್ಲರೂ ಯುನೈಟೆಡ್ ಆಗಿಲ್ಲ, ಅರ್ಥಾತ್ ನಾವೆಲ್ಲ ಒಗ್ಗಟ್ಟಿನಿಂದ ನಡೆದಿಲ್ಲ. ಅಂದರೆ ವಿಶ್ವ ಒಂದಾಗಿ, ವಿಶ್ವ ಒಂದು ಧರ್ಮ ಆಗಿ, ವಿಶ್ವದ ಮಾನವರೆಲ್ಲರೂ ಒಬ್ಬರು ಅಂತ ನಮ್ಮ ನಡಿಲಿಕ್ಕಾಗಲಿಲ್ಲ ದ್ವಾಪರ ಯುಗದಿಂದ. ಯಾಕೆ ಅಂದರೆ ಭಕ್ತಿ ಮಾಡ್ತಾ ಮಾಡ್ತಾ ನಾವಿನ್ನೂ ಕೆಳಗಿಳಿತಾ ಬಂದ್ವಿ, ನಾವು ನಮ್ಮ ಸತ್ಯದಿಂದ ದೂರ ಆಗ್ತಾ ಬಂದ್ವಿ. ಆತ್ಮನ ಮನಸ್ಸು ಆತ್ಮನಿಂದ ಬೇರೆ ಆಗಿರುವ ಕಾರಣದಿಂದ ಭಕ್ತಿಯಲ್ಲಿ ಅನೇಕ ಬೇರೆ ಬೇರೆ ಅಂದರೆ ಬೇರೆ ಬೇರೆ ದೇವರ ಕಲ್ಪನೆ, ಬೇರೆ ಬೇರೆ ಪೂಜಾ ಪದ್ಧತಿ, ಮತಾಂತರ, ಧರ್ಮ, ಈ ಕಾರಣದಿಂದ ಭಕ್ತಿಯಲ್ಲಿ ನೀವು ಮೇಲಿಂದ ಕೆಳಗ ಇಳಿತಾನೆ ಬಂದಿರಿ ಅಂತಾರೆ ಬಾಬಾ. 84 ಪುನರ್ಜನ್ಮ ಲೇತೆ ನೀಚೆ ಉತರ್ತೆ ಹೇ, ಫಿರ್ ಏಕ್ ಜನ್ಮೆ ತುಮ್ಹಾರಿ ಚಡ್ತಿ ಕಲಾ ಹೋತಿ ಹೇ. 84 ಜನ್ಮಗಳನ್ನು ತಗೊಳ್ತೀರಿ, ಅದರ ಮೇಲಿಂದ ನೀವು ಕೆಳಗಿಳಿತಾನೆ ಬರ್ತೀರಿ. ಅರ್ಥಾತ್ ಸೋಲ್ ಕಾನ್ಷಿಯಸ್ ಸ್ಟೇಜಿಂದ ಸ್ವಲ್ಪ ಸ್ವಲ್ಪ ದೇಹಭಾನದಲ್ಲಿ ಬರ್ತಾ ಬರ್ತಾ ಕಂಪ್ಲೀಟ್ ಬಾಡಿ ಕಾನ್ಷಿಯಸ್ನಲ್ಲಿ ಬರ್ತೀರಿ. ಆದರೆ ಇದು ಒಂದು ಜನ್ಮದಲ್ಲಿ ಬಾಬಾರು ಕೊಡುವಂಥ ನಾಲೆಡ್ಜ್, ಸತ್ಯ ಜ್ಞಾನದಿಂದ ಸತ್ಯತೆಯನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ ನೀವು ಮೇಲೇರ್ತೀರಿ. ಉಸ್ಕೋ ಕಹಾ ಜಾತಾ ಹೇ ಜ್ಞಾನ ಮಾರ್ಗ. ಬಾಬಾ ಹೇಳ್ತಾರೆ ಯಾವುದರಿಂದ ನಾವು ಮೇಲೇರ್ತೀವಿ, ಯಾವುದರಿಂದ ನಾವು ದೇಹಭಾನದಿಂದ ಡಿಟ್ಯಾಚ್ ಆಗಿ ಮೂಲ ಸ್ವರೂಪದಲ್ಲಿ ಬರ್ತೀವಿ, ಅದಕ್ಕೆ ಹೇಳಾಗ್ತದೆ ಜ್ಞಾನ ಮಾರ್ಗ ಅಂತ. ಜ್ಞಾನ ಕೆ ಲಿಯೇ ಗಾಯಾ ಜಾತಾ ಹೇ 1 ಸೆಕೆಂಡ್ ಮೇ ಜೀವನ್ ಮುಕ್ತಿ. ಜ್ಞಾನಕ್ಕಾಗಿ ಹೇಳಲಾಗ್ತದೆ 1 ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ. ಜ್ಞಾನ ಅಂತಂದರೆ ಬಾಬಾರ್ ಮಕ್ಕಳಾಗೋದಲ್ಲ. ಬಾಬಾರ್ ಮಕ್ಕಳಾಗೋದು ಭಲೆ ನಾವು ಅದಕ್ಕೂ ಒಂದು ಟೈಮ್ ಫಿಕ್ಸ್ ಇದೆ, ಆದರೆ ಜ್ಞಾನದಿಂದ ಜೀವನ್ ಮುಕ್ತಿ ಅಂತ ಏನು ಹೇಳಲಾಗ್ತದೆ, ಜೀವನ್ ಮುಕ್ತಿ ಕೇವಲ ಇದು 1 ಸೆಕೆಂಡಿನ ಗಾಯನ ಇದೆ. ಅಂದರೆ ಸತ್ಯ ಜ್ಞಾನ ಯಾವಾಗ ಎನ್ಲೈಟ್ ಆಗ್ತದೆ ಆ ಒಂದೇ ಸೆಕೆಂಡಿನಲ್ಲಿ ಜೀವನ್ ಮುಕ್ತಿಯ ಅನುಭವ ಆಗ್ತದೆ. ಅಂದರೆ ಭಲೆ ನಾವು ಜ್ಞಾನದಲ್ಲಿ 10 ವರ್ಷ 20 30 40 ವರ್ಷ ಇದ್ರೂ ಕೂಡ, ಮೊನ್ನೆ ಬಾಬಾ ಮುರಳಿಯಲ್ಲಿ ಹೇಳಿದರು 30-40 ವರ್ಷದಿಂದ ಬಾಬನ್ ಮಕ್ಕಳಾಗಿದ್ರೂ ಕೂಡ ಇನ್ನು ಆತ್ಮ ಅಂದರೆ ಏನು ಅನ್ನೋದೇ ತಿಳ್ಕೊಂಡಿಲ್ಲ ಅಂತ ಹೇಳಿದರು ಬಾಬಾ. ಅಂದರೆ ಸತ್ಯ ಜ್ಞಾನ, ಭಲೆ ಜ್ಞಾನದಲ್ಲಿ ನಾವು ನಡೀತಾ ಇರ್ಬೋದು, ನಿಜವಾದ ಜ್ಞಾನವನ್ನು ಅಳವಡಿಸ್ಕೊಂಡಾಗ 1 ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ಆಗ್ತದೆ. ನಿಜವಾದ ಜೀವನ್ ಮುಕ್ತಿ ಅಂದ್ರೇನು, ಈ ವಿಶ್ವದಲ್ಲಿ ಏನು ಸಫರಿಂಗ್ ಇದೆ, ದುಃಖ, ಕಷ್ಟ, ತೊಂದರೆ, ಮೇಲು ಕೀಳು, ಹೆಚ್ಚು ಕಡಿಮೆ, ನೋವು ಏನೆಲ್ಲ ಇದೆ, ರೋಗ ಇದೆ, ಎಲ್ಲವೂ ಇದ್ದು ಕೂಡ, ಎಲ್ಲವೂ ನನ್ನ ಜೊತೆಗೆ ನಡೀತಾ ಇದ್ದು ಕೂಡ ನಾನು ಅದರಿಂದ ಬಿಲ್ಕುಲ್ ಡಿಟ್ಯಾಚ್, ಅದು ನನ್ನ ಒಂದು ಆತ್ಮಸ್ಥಿತಿಗೆ ಅಡ್ಡಿ ಆಗ್ತಾ ಇಲ್ಲ. ನಾನು ಬಿಲ್ಕುಲ್ ಅವೆಲ್ಲವೂ ನಾಟಕದಲ್ಲಿ ನಡೀತಾ ಇದೆ, ಈ ವಿಶ್ವ ನಾಟಕದ ಕ್ಯಾರೆಕ್ಟರ್ ಒಳಗೆ ನಡೀತಾ ಇದೆ, ಅದು ನನ್ನ ಜೊತೆಗಲ್ಲ, ನಾನಂತೂ ಸತ್ಯ ಸ್ವರೂಪ್ ಅನ್ಟಚ್ಡ್ ಆತ್ಮ ಇದ್ದೀನಿ ಅನ್ನುವಂತಹ ಸ್ಮೃತಿ ಮತ್ತು ಸ್ಥಿತಿ, ಈ ಸ್ಥಿತಿಯೇ ಜೀವನ್ಮುಕ್ತ ಅವಸ್ಥಾ. ಈ ಜೀವನ್ಮುಕ್ತ ಅವಸ್ಥಾ 1 ಸೆಕೆಂಡಿನಲ್ಲಿ, ಯಾವ ಸೆಕೆಂಡ್ ಯಾವ ಕ್ಷಣ ಈ ಜ್ಞಾನ ನನಗೆ ಸತ್ಯ ಸ್ವರೂಪದಲ್ಲಿ ಜಾಗೃತ ಆಗ್ತದೋ, ನಾ ಆತ್ಮ ಅದರಿಂದ ಜಾಗೃತ ಆಗ್ತೀನಿ, ಇದು ನಾಟಕ, ನಾ ಆತ್ಮ ಸತ್ಯ, ಇದು ಬಾಕಿ ಒಂದು ಮೂವಿ, ಒಂದು ಲೈಟ್ನ ಮೂಲಕ ನಡೀತಾ ಇರುವಂತಹ ಒಂದು ಫಿಲ್ಮ್ ಇದಾಗಿದೆ ಅಂತ ಯಾವಾಗ ಜಾಗೃತ ಆಗ್ತದೋ ಆಗ
ನನಗೆ ನಿಜವಾದ ಜೀವನ್ಮುಕ್ತಿ ಆಗ್ತದೆ. ಇದಕ್ಕಾಗಿ 1 ಸೆಕೆಂಡ್ ಸಾಕು ಅಂತಾರೆ ಬಾಬಾ. ರಾವಣ ರಾಜ್ಯ ಜೋ ದ್ವಾಪರ್ ಸೆ ಚಲಾ ಆತಾ ಹೇ ವ ಖತಮ್ ಹೋ ಫಿರ್ ರಾಮ್ ರಾಜ್ಯ ಸ್ಥಾಪನ್ ಹೋತಾ ಹೇ. ರಾವಣನ ರಾಜ್ಯ ಯಾವುದು ದ್ವಾಪರ ಯುಗದಿಂದ ನಡೀತಾ ಬಂದಿದೆ, ಅದು ಈಗ ಖತಮ್ ಆಗೋದಿದೆ. ಈಗ ರಾಮ ರಾಜ್ಯದ ಸ್ಥಾಪನೆ ಶುರುವಾಗ್ತದೆ. ಡ್ರಾಮಾ ಮೇ ಜಬ್ ತುಮ್ಹಾರೆ 84 ಜನ್ಮ ಪೂರೆ ಹೋತೆ ತಬ್ ಚढ़ती ಕಲಾ ಸೆ ಸಬ್ಕಾ ಭಲಾ ಹೋತಾ ಹೇ. ಯಾವಾಗ ವಿಶ್ವ ನಾಟಕದಲ್ಲಿ ಯಾವ ಆತ್ಮ ಸ್ಟಾರ್ಟಿಂಗಲ್ಲಿ ಬರ್ತಾರೆ ಅವ್ರದ್ದು 84 ಜನ್ಮ ಯಾವಾಗ ಪೂರ್ಣ ಆಗ್ತದೋ, ಅದಕ್ಕಾಗಿ ಪರಮಾತ್ಮ ಈ ಸೃಷ್ಟಿ ಮೇಲೆ ಅವತರಿತಾಗ್ತಾರೆ. ಯಾವಾಗ ಸತ್ಯ ಜ್ಞಾನವನ್ನು ಕೊಡ್ತಾರೆ ಆವಾಗ ನಿಮ್ಮ ಏರುವ ಕಲೆ ಶುರುವಾಗ್ತದೆ. ನಿಮ್ಮ ಏರುವ ಕಲೆಯಿಂದ, ನಿಮ್ಮ ಆತ್ಮ ಜಾಗೃತಿಯಿಂದ, ನಿಮ್ಮ ಮೂಲ ಸ್ವರೂಪದಲ್ಲಿ ಸ್ಥಿತ ಆಗೋದ್ರಿಂದ ಉಳಿದೆಲ್ಲ ಆತ್ಮಗಳಿಗೆ ಎನ್ಲೈಟ್ ಆಗಲಿಕ್ಕೆ ಶುರುವಾಗ್ತದೆ. ಅವರಿಗೂ ಸತ್ಯದ ಅನುಭೂತಿ ಆಗ್ಲಿಕ್ಕೆ ಶುರುವಾಗ್ತದೆ. ಅದಕ್ಕಂತಾರೆ ಬಾಬಾ, ನಿಮ್ಮ ಏರುವ ಕಲೆಯಿಂದ ಸರ್ವರ ಕಲ್ಯಾಣ ಆಗ್ತದ. ಯಹ ಅಕ್ಷರ ಕಹಾ ನ ಕಹಾ ಕಿಸಿ ಶಾಸ್ತ್ರೋ ಮೇ ಹೇ ಚಡ್ತಿ ಕಲಾ ಸರ್ವಕ ಬಲ ಹೇಳಲಾಗ್ತದೆ. ಶಾಸ್ತ್ರದಲ್ಲಿ ಈ ಮಾತು ಅಲ್ಲಲ್ಲಿ ಬರೀಲಾಗಿದೆ. ಅಂದರೆ ಏರುವ ಕಲೆಯಿಂದನೇ ಎಲ್ಲರ ಕಲ್ಯಾಣ ಆಗ್ತದ. ಅಂದರೆ ಆತ್ಮನ ಮೂಲ ಸ್ಥಿತಿಗೆ ಮರಳುವ, ಮೂಲ ಅವಸ್ಥಾ ಪ್ರಾಪ್ತ ಮಾಡಿಕೊಳ್ಳುವಂಥ ಒಂದು ಕಲಾ ಏನಿದೆ, ಇದರಿಂದಲೇ ಸರ್ವರಿಗೆ ಫಲ ಒಳ್ಳೆಯದಾಗಲಿಕ್ಕೆ ಸಾಧ್ಯ. सर्व की सदगति करने वाला तो एक ही बाबा है ना. सन्यासी उदासी तो अनेक प्रकार के है, बहुत ಮತಾಂತರ है. ಬಾಬಾ ಹೇಳ್ತಾರೆ, ಸರ್ವ ಆತ್ಮರಿಗೆ ಸತ್ಯ ಗತಿ ತನ್ನಂತಹ ತಾನು ಹೇಗೆ ಪರಮಾತ್ಮ ಈ ನಾಟಕವನ್ನು ಬಹಳಷ್ಟು ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದಾರೆ, ನಾಟಕದಿಂದ ಪರೇ ಇದ್ದಾರೆ, ತಮ್ಮ ಥರದ ಗತಿಯನ್ನು ಕೊಡಲಿಕ್ಕೆ ಪರಮಾತ್ಮ ಬಂದಿದ್ದಾರೆ. ಸತ್ಯ ಗತಿಯನ್ನು ಕೊಡಲಿಕ್ಕೆ ಇದು ಕೊಡೋರು ಕೇವಲ ಒಬ್ಬ ನಿರಾಕಾರ ಶಿವಬಾಬಾ ಇದ್ದಾರೆ. ಬಾಕಿ ಎಲ್ಲರೂ ಸನ್ಯಾಸಿಗಳು, ಉದಾಸಿಗಳಿದ್ದಾರೆ, ಅನೇಕ ಪ್ರಕಾರದವರು, ಅನೇಕ ಪ್ರಕಾರದ ಮತಾಂತರಗಳಿವೆ. जैसे शास्त्रों में लिखा है कल्प की आयु लाखों वर्ष, अब शंकराचार्य की मत निकली 10,000 वर्ष, कितना फ़र्क हो जाता है. ಬಾಬಾ ಹೇಳ್ತಾರೆ ಮತಾಂತರ ನೋಡ್ರಿ. ಈಗ ನಾಟಕದಲ್ಲಿ ಕೆಲವರು ಈ ಥರ ಹೇಳಿದ್ದಾರೆ, ಶಂಕರಾಚಾರ್ಯರು ಹೇಳಿದರು ಈ ಕಲಿಯುಗ ಇನ್ನೂ 10,000 ವರ್ಷ ಇರ್ತದಂತ. ಕೆಲವು ಶಾಸ್ತ್ರದಲ್ಲಿ ಬರೀತು ಇದು ಇನ್ನೂ 40,000 ವರ್ಷ ಇದೆ ಅಂತ. ಕೆಲವರು ಹೇಳ್ತಾರೆ 1,00,000 ವರ್ಷ ಅಂತ. ಅಂದರೆ ಎಲ್ಲರದು ಮತ ಬೇರೆ ಬೇರೆಯೇ ಇದೆ. ಯಾವುದೂ ಕೂಡ ಈಗ ಅದರ ಅನುಸಾರ ನಡೀತಾ ಇಲ್ಲ. ಕಲಿಯುಗ ಮೇ ಹೈ ಅನೇಕ ಮನುಷ್ಯ, ಅನೇಕ ಮತೆ ಅನೇಕ ಧರ್ಮ. ಬಾಬಾ ಹೇಳ್ತಾರೆ ಕಲಿಯುಗದಲ್ಲಿ ಅನೇಕ ಮನುಷ್ಯರಿದ್ದಾರೆ. ಮನುಷ್ಯ ಅಂದರೆ ಯಾರು ಮನಸ್ಸಿಗೆ ವಶಭೂತಿದ್ದಾರೆ. ಕಲಿಯುಗದಲ್ಲಿ ಅನೇಕ ಮನುಷ್ಯರಿದ್ದಾರೆ, ಅನೇಕ ಮತಗಳಿವೆ, ಅನೇಕ ಧರ್ಮಗಳಿವೆ. ಯಾಕೆ ಅಂತಂದರೆ ಆತ್ಮ ರಾಜ ತನ್ನ ಮನಬುದ್ಧಿ ಸಂಸ್ಕಾರ ಸಹಿತ ರಾಜ ಆಗಿಲ್ಲ. ಎಲ್ಲಿವರೆಗೆ ಈ ನಾಟಕದಲ್ಲಿ ಆತ್ಮ ತನ್ನ ಆತ್ಮ ಮೂಲ ಸ್ಥಿತಿಯನ್ನು ಮರೆತು ಮನಸ್ಸು ಆತ್ಮನಿಂದ ಬೇರೆಯಾಗಿ ತನ್ನ ರಾಜ್ಯ ಮಾಡಲಿಕ್ಕೆ ಶುರುವಾಗ್ತದೋ ಆಗ ಮನುಷ್ಯ ಮನಸ್ಸಿಗೆ ವಶೀಭೂತ ಆಗ್ತಾನೆ, ಅನೇಕ ಮತದಲ್ಲಿ ಸಿಕ್ಕಾಕೊಳ್ತಾನೆ, ಅನೇಕ ಧರ್ಮಗಳನ್ನು ಕ್ರಿಯೇಟ್ ಮಾಡ್ತಾನೆ. ಅದಕ್ಕಾಗಿ ಯಾವುದು ಆಂತರಿಕ ಮೂಲ ರೂಪದಲ್ಲಿ ಆಗ್ತದೋ ಡೈವರ್ಸಿಟಿ ಅರ್ಥಾತ್ ವಿಭಿನ್ನತೆ, ಆಗ ನಾಟಕದಲ್ಲೂ ಕೂಡ ಸ್ಥೂಲ ರೂಪದಲ್ಲಿಯೂ ಕೂಡ ವಿಭಿನ್ನತೆ ಶುರುವಾಗ್ತದೆ. ಸತ್ಯುಗ ಮೇ ಹೋತಿ ಹಿ ಏಕ್ ಮತ್. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಒಂದೇ ಒಂದು ಮತ ಇರ್ತದೆ. ನಾವೆಲ್ಲರೂ ಇಡೀ ವಿಶ್ವ ಒಂದು, ವಿಶ್ವ ಪರಿವಾರ ಒಂದು, ನಾವೆಲ್ಲರೂ ಆತ್ಮ ಸ್ವರೂಪರು ಅನ್ನುವಂಥ ಮತ ಸತ್ಯುಗದಲ್ಲಿ ಒಂದೇ ಇರ್ತದೆ. ಸ್ಕೂಲ್ ಮೇ ಪढ़ाई नंबरवार होती है. छोटे बच्चों को ऑर्गन्स छोटे होते हैं तो उनको थोड़ा सिखलाते हैं. फिर जैसे जैसे ऑर्गन्स बड़े होते जाएंगे बुद्धि का ताला खुलता जाएगा, पढ़ाई धारण करते जाएंगे. छोटे बच्चों की बुद्धि में कुछ धारणा हो न सके, बड़ा होता है तो फिर बैरिस्टर जज आदि बनते हैं. इसमें भी ऐसे ही है. ಬಾಬಾ ಉದಾಹರಣೆ ಕೊಡ್ತಾರೆ, ಹೇಗೆ ಚಿಕ್ಕ ಮಕ್ಕಳ ಆರ್ಗನ್ಸ್ ಅಂಗಾಂಗಗಳು ಚಿಕ್ಕದಿರೋದ್ರಿಂದ ಅವರಿಗೆ ಕೊಡುವಂಥ ಅವ್ರಿಗೇನು ವಿದ್ಯಾಭ್ಯಾಸ ಕೊಡಲಾಗ್ತದೆ, ಅವ್ರಿಗೆ ಎಷ್ಟು ತಿಳಿತದೋ ಅಷ್ಟೇ ಸ್ವಲ್ಪ ಸಿಲೆಬಸ್ ಇರ್ತದೆ. ಪಠ್ಯ ಪುಸ್ತಕದ ಒಂದು ರಚನೆಯೂ ಕೂಡ ಅದೇ ರೀತಿ ತಿಳಿಯುವಂಗೆ ಮಾಡಿರ್ತಾರೆ. ಯಾವಾಗ ಆತ್ಮ ಯಾವ ಶರೀರದಲ್ಲಿ ರೋಲ್ ಪ್ಲೇ ಮಾಡ್ತಾ ಇದೆ ಆ ಆತ್ಮನ ಅಂಗಾಂಗಗಳು, ಶರೀರದ ಅಂಗಾಂಗಗಳು ಯಾವಾಗ ಬಲಿಷ್ಠ ಆಗ್ತಾವೋ ಆಗ
ಅವರ ಬುದ್ಧಿಯೂ ಕೂಡ ಓಪನ್ ಆಗಲಿಕ್ಕೆ ಶುರುವಾಗ್ತದೆ. ಆಗ ವಿದ್ಯಾಭ್ಯಾಸ ಧಾರಣೆ ಆಗಲಿಕ್ಕೆ ಶುರುವಾಗ್ತದೆ. ಅದೇ ರೀತಿಯಾಗಿ ಇಲ್ಲಿನೂ ಕೂಡ ಹೇಗೆ ಇಲ್ಲಿ ಆರ್ಗನ್ಸ್ ದೊಡ್ಡದಾಗುವುದು ಅಂತಂದರೆ ಮನಸ್ಸಿನ ವಿಕಾಸ ಎಷ್ಟಾಗ್ತಾ ಹೋಗ್ತದೆ. ಈ ಮನಸ್ಸು ಡ್ರಾಮಾದಿಂದ ಮಾಯೆಯಿಂದ ಎಷ್ಟು ಡಿಟ್ಯಾಚ್ ಆಗ್ತಾ ಹೋಗ್ತದೋ ಅಷ್ಟು ಈ ಜ್ಞಾನ ಧಾರಣೆ ಆಗಲಿಕ್ಕೆ ಶುರುವಾಗ್ತದೆ. ಬಾಬಾ कहते हैं मैं आया हूँ पतित से पावन बनाने तो अब पतित दुनिया से ವೈರಾಗ್ಯ ಹೋನಾ ಚಾಹಿಯೇ. ಬಾಬಾ ಹೇಳ್ತಾರೆ, ಮಕ್ಕಳೇ, ನಾನು ಪತಿತರಿಂದ ಪಾವನ ಮಾಡಲಿಕ್ಕೆ ಬಂದಿದ್ದೀನಿ ಅಂತಂದಮೇಲೆ ಈ ಪತಿತ ಜಗತ್ತಿನ ಜೊತೆಗೆ ಪೂರ್ಣ ವೈರಾಗ್ಯ ಬೇಕು. ವೈರಾಗ್ಯ, ವೈರತ್ವನೂ ಇಲ್ಲ, ರಾಗ ಅಂದರೆ ಮೋಹನೂ ಇಲ್ಲ. ಈ ವಿಶ್ವ ನಾಟಕದಲ್ಲಿ ನನ್ನ ಆತ್ಮನ ಈ ಮನಸ್ಸೇನು ರಾಗದಲ್ಲಿ ವೈರದಲ್ಲಿ ಸಿಕ್ಕಾಕೊಂಡಿದೆ. ಈಗ ಆ ವೈರತ್ವದಿಂದ ರಾಗದಿಂದ ಮನಸ್ಸು ಡಿಟ್ಯಾಚ್ ಮಾಡಿಕೊಂಡು ಮತ್ತೆ ಇದನ್ನು ವಾಪಸ್ ಆತ್ಮನಲ್ಲಿ ವಿಲೀನ್ ಮಾಡಿಸ್ಬೇಕಾಗಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಆತ್ಮ ಪಾವನ ಆಗಬೇಕು ಅಂತಂದರೆ, ಪಾವನ ಅಂತಂದರೆ ಸೋಲ್ ಕಾನ್ಷಿಯಸ್ನೆಸ್, ಪತಿತಪನ ಅಂದರೆ ರೋಲ್ ಕಾನ್ಷಿಯಸ್ನೆಸ್, ರೋಲಲ್ಲಿ ಪತಿತಪನ ಇದೆ. ಇದರಿಂದ ಡಿಟ್ಯಾಚ್ ಆಗಬೇಕು ಅಂತಂದರೆ ವೈರಾಗ್ಯ ಬೇಕು. ಆತ್ಮ ಪಾವನ್ ಬನೆ ತೋ ಫಿರ್ ಪತಿತ ದುನಿಯಾ ಮೇ ರಹ ನ ಸಕೆ. ಯಾವಾಗ ನಾವು ಆತ್ಮ ಕಂಪ್ಲೀಟ್ ಸದಾ ಸೋಲ್ ಕಾನ್ಷಿಯಸ್ ಸ್ಟೇಜಿಗೆ ಬಂದು ನಿಂತ್ಕೋತೀವಿ, ಈ ನಾಟಕವನ್ನು ಬಾಬಾರ್ ಥರ ಸಾಕ್ಷಿಯಾಗಿ ನೋಡ್ತೀವಿ. ಯಾವಾಗ ಕಾನ್ಸ್ಟಂಟ್ ಸ್ಟೇಜ್ ಬರ್ತದೋ ಆಗ ಈ ಪತಿತ ಜಗತ್ತಿನಲ್ಲಿ ನೀವು ಇರುವುದಿಲ್ಲ ಅಂತಾರೆ ಬಾಬಾ. ಪತಿತ ದುನಿಯಾ ಮೇ ಆತ್ಮ ಭಿ ಪತಿತ್ ಹೇ, ಮನುಷ್ಯ ಭಿ ಪತಿತ್ ಹೇ. ಈ ಪತಿತ ಜಗತ್ತಿನಲ್ಲಿರುವಂಥ ಎಲ್ಲ ಆತ್ಮರ ಮೈಂಡ್ ಕೂಡ ಪತಿತಾಗಿದೆ, ಮನುಷ್ಯರು ಕೂಡ ಪತಿತಿದ್ದಾರೆ. फिर बाबा आकर ज्ञान देते हैं तो जीवात्मा अपना मित्र बनती है. ಜೀವ್ ಆತ್ಮ ಅರ್ಥಾತ್ ಯಾವಾಗ ನಾವು ಆತ್ಮ ಶರೀರದಲ್ಲಿ ಬರ್ತೀವಿ, ಶರೀರದಲ್ಲಿ ಬಂದಾಗ ಈ ಮನಸ್ಸು ಆ್ಯಕ್ಟಿವ್ ಆಗ್ತದೆ. ಅರ್ಥಾತ್ ರೋಲ್ ಪ್ಲೇ ಮಾಡಲಿಕ್ಕೆ ಮನ ಬುದ್ಧಿ ಸಂಸ್ಕಾರಗಳ ಒಂದು ಉಪಯೋಗ ಮಾಡಬೇಕಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸತ್ಯ ತ್ರೇತಾಯುಗದಲ್ಲಿ ಮನಸ್ಸು ಆತ್ಮನ ಜೊತೆಗೆ ಆತ್ಮನ ಅಧಿಕಾರದಲ್ಲಿ ಅಧೀನದಲ್ಲಿ ಇರ್ತದೆ. ಆವಾಗ ಅದು ತನ್ನದೇ ಆದಂಥದ್ದೊಂದು ಹೊಸ ಕೆಲಸ ಮಾಡೋದಿಲ್ಲ. ಅಂದರೆ ಇವತ್ತು ನಾವು ನೋಡ್ತೀವಿ ಮನೆಯಲ್ಲಿ ಜಗಳ ಆಗಲಿಕ್ಕೆ ಕಾರಣ ಏನು ಅಂತಂದರೆ, ಅಪ್ಪ ಅಮ್ಮ ಸದೃಢ ಸ್ವಸ್ಥ ಮತ್ತು ಬುದ್ಧಿಶಾಲಿಗಳಿದ್ದುಕೊಂಡು ಒಂದು ಯಾವುದಾದ್ರೂ ಕಾರ್ಯದ ಬಗ್ಗೆ ವಿಚಾರ ವಿನಿಮಯ ಮಾಡ್ತಾ ನಿರ್ಣಯ ತಗೊಳ್ತಾರತ್ತಂದರೆ ಮಕ್ಕಳು ಅದಕ್ಕೆ ಸಾಕ್ಷಿಯಾಗಿ ನೋಡ್ತಾ ಅದಕ್ಕೆ ಗೌರವ ಕೊಡ್ತಾ ಅವರೇನು ನಿರ್ಣಯ ತಗೊಳ್ತಾರ ಅದಕ್ಕೆ ಹಾಂ ಅಂತಿದ್ರು. ಆದರೆ ಈಗ ಅಪ್ಪ ಮಾಯಾ ಮೈಂಡ್ ಇರೋದ್ರಿಂದ ಚಿಕ್ಕ ಮಕ್ಕಳು ಕೂಡ ಅಪ್ಪ ಅಮ್ಮ ಮಾಡುವಂಥ ಕೆಲಸದೊಳಗೆ ಅಡ್ಡು ಬರ್ತಾರೆ. ಇಲ್ಲ ಹಿಂಗಲ್ಲ, ಹಿಂಗೆ ಮಾಡ್ರಿ ಅಂತ ತಿಳ್ಕೊಂಡು ಅಲ್ಲಿ ಅನೇಕ ಮತಗಳು ಆಗಿ ವೈಮನಸ್ಸಾಗ್ತದೆ. ಹಾಗೆ ಬಾಬಾ ಹೇಳ್ತಾರೆ, ದ್ವಾಪರ ಯುಗದಿಂದ ಮಾಯಾ ಮೈಂಡ್ ತನ್ನ ಹೊಸ ಪರಿಚಯ ಮಾಡಿಕೊಂಡಿರುವ ಕಾರಣದಿಂದ ಈ ಮೈಂಡ್ ಮಾಯೆಗೆ ವಶಭೂತಾಗಿ ಮಾಯೆ ಹೇಳ್ದಂಗೆ ಕೇಳ್ತಾ ಆತ್ಮನ ವಿರುದ್ಧ ಕರ್ಮವನ್ನು ಮಾಡಲಿಕ್ಕೆ ಶುರು ಮಾಡ್ತದ ಮೈಂಡ್. ಆತ್ಮನ ಸತೋ ಪ್ರಧಾನತೆಯ ವಿರುದ್ಧ ವಿಚಾರಗಳನ್ನು ಮಾಡಲಿಕ್ಕೆ ಶುರು ಮಾಡ್ತದ ಈ ಲಿಮಿಟೆಡ್ ಮೈಂಡ್. ಅದಕ್ಕೆ ಅದು ಆತ್ಮನಿಗೆ ಸ್ವತಃ ಶತ್ರು ಆಗಿಬಿಡ್ತದ. ಇದಕ್ಕೇ ಶತ್ರು ಅಂತ ಹೇಳಲಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ವಾಪಸ್ ಮಿತ್ರ ಮಾಡೋ ಸಲುವಾಗಿ ಅಂದರೆ ಮೈಂಡನ್ನು ಆತ್ಮದ ಜೊತೆಗೆ ಸೇರಿಸೋ ಸಲುವಾಗಿ ಯಾರು ಬರಬೇಕಾಗ್ತದೆ? ಬಾಬಾ ಬಂದು ಏನು ಮಾಡ್ತಾರೆ? ವರ್ಷ ದೇತೆ ಹೇ. ಸಂಗಮ ಯುಗದಲ್ಲಿ ಏನು ಆಸ್ತಿ ಕೊಡ್ತಾರೆ ಬಾಬಾ? ಸತ್ಯದ ಅವಿನಾಶಿ ಜ್ಞಾನ ರತ್ನಗಳ ಆಸ್ತಿಯನ್ನು ಕೊಡ್ತಾರೆ. ಜ್ಞಾನ ರತ್ನಗಳ ಈ ಆಸ್ತಿಯ ಚರ್ನಿಂಗಿಂದ ಅಥವಾ ಅದನ್ನು ಧಾರಣೆ ಮಾಡ್ಕೊಳ್ಳೋದ್ರಿಂದಲೇ ನಾವು ಭವಿಷ್ಯದಲ್ಲಿ ಅಥವಾ ವರ್ತಮಾನದಲ್ಲಿಯೂ ಕೂಡ ಸ್ಥೂಲ ಎಲ್ಲ ರೀತಿಯ ಸಂಪತ್ತು ಪ್ರಾಪ್ತಿಯಾಗ್ತದೆ. ಸಂಗಮ್ ಯುಗ ಪರ್ ಹರೇಕ್ ಆತ್ಮ ಕೋ ಬಾಬಾ ಆಕರ್ ಮಿತ್ರ ಬನಾತೆ ಹೇ. ಸಂಗಮ ಯುಗದಲ್ಲಿ ಬಾಬಾ ಪ್ರತಿಯೊಬ್ಬ ಆತ್ಮರನ್ನು ತನ್ನ ಮಿತ್ರರನ್ನಾಗಿ ಮಾಡ್ಕೊಳ್ತಾರೆ. ಯಾವಾಗ ನಾವು ಆತ್ಮ ಭಗವಂತನಿಗೆ ಮಿತ್ರರಾಗ್ತೀವಿ, ಈ ಮನಸ್ಸು ಕೂಡ ಭಗವಂತನ ಮಿತ್ರ ಆಗ್ಲಿಕ್ಕೆ ಶುರು ಆಗ್ತದೆ. ಆತ್ಮ ಅಪನಾ ಮಿತ್ರ ಬಂತಿ ಶ್ರೀಮತ್ ಮಿಲ್ತಿ ಹೇ ತೋ ಸಮಸ್ತಿ ಹೇ ಹಮ್ ಬಾಬಾ ಕಿ ಮತ್ ಪರ್ ಹೀ ಚಲೆಂಗೆ. ಯಾವಾಗ ಆತ್ಮ ಭಗವಂತನನ್ನು ಮಿತ್ರ ಮಾಡ್ಕೊಳ್ತದೋ ಅಂದ್ರೆ ಮೈಂಡ್ ಭಗವಂತನ ಮಿತ್ರ ಆಗ್ತದೋ, ಈ ಮೈಂಡ್ ಸದಾ ಬಾಬಾನ ಸ್ಮೃತಿ ಬಾಬಾರ ಒಂದು ಮಹಿಮೆಗಳ ಗಾಯನದಲ್ಲಿ ತೊಡಗ್ತದೋ ಆಗ ಬಾಬಾರ ಶ್ರೀಮತದಂಗನೆ ನಡೀತದೆ. ಅಪ್ನಿ ಮತ್ ಪರ್ ಆಧಾ ಕಲ್ಪ ಚಲೇನಾ. ಬಾಬಾ ಹೇಳ್ತಾರೆ,
ತಮ್ಮ ಮತದಂತೆ ಅರ್ಧ ಕಲ್ಪ ನಡೆದಿರಿ. ಅರ್ಧ ಕಲ್ಪ ತಮ್ಮ ಮತದಂಗೆ ನಡೆಯೋದು ಅಂತಂದರೆ ಆತ್ಮನ ಮೂಲ ಅಖಂಡ ಪವಿತ್ರಮಯ ಶಾಂತಮಯ ಸ್ವರೂಪದಿಂದ ಅಗಲಿ ಬೇರೆಯಾಗಿ ಮನಸ್ಸು ಮಾಯೆಗೆ ವಶೀಭೂತಾಗಿ ತನಗೆ ಹೇಗೆ ಬೇಕೋ ಹಾಗೆ ನಡೆದಿದೆ. ನಾನು ಅಂದರೆ ದೇಹಕ್ಕೇನು ಬೇಕು, ದೇಹಕ್ಕೆ ಈ ರೀತಿ ವಸ್ತ್ರ ಬೇಕು, ಈ ರೀತಿ ಫ್ಯಾಷನ್, ಈ ರೀತಿ ಸಾಮಾನುಗಳು ಬೇಕು, ಇದೇ ಸತ್ಯ, ಇದರಿಂದನೇ ಶಾಂತಿ ಸಿಗ್ತದ, ಸುಖ ಸಿಗ್ತದ, ಆರಾಮ್ ಸಿಗ್ತದ, ಖುಷಿ ಸಿಗ್ತದ, ಎಂಟರ್ಟೈನ್ಮೆಂಟ್ ಸಿಗ್ತದ ಅಂತ ತಿಳ್ಕೊಂಡು ಮನಸ್ಸು ತನಗೆ ಬಂದಂತಹ ಮಾರ್ಗವನ್ನು ಹಿಡಿದು ಮನಸ್ಸಿಗೆ ಬಂದಂಗೆ ನಡೆದಿದೆ ಅರ್ಧ ಕಲ್ಪ. ಆದರೆ ಬಾಬಾ ಈ ಸಮಯದಲ್ಲಿ ಹೇಳ್ತಾರೆ, ಅಪ್ನಿ ಮತ್ ಪರ್ ಆಧಾ ಕಲ್ಪ ಚಲೆ, ಅಬ್ ಶ್ರೀಮತ್ ಪರ್ ಚಲ್ನಾ ಹೇ, ಸದ್ಗತಿ ಪಾನಾ ಹೇ. ಬಾಬಾ ಹೇಳ್ತಾರೆ, ಇಸ್ಮೆ ಅಪ್ನಿ ಮತ ಚಲ್ನ ಸಕೆ, ಸದ್ಗತಿಯನ್ನು ಪಡಿಬೇಕು, ಶ್ರೀಮತ್ ಅನುಸಾರ ನಡಿಬೇಕು. ಅಂದರೆ ತನ್ನ ಮತದಂತೆ ನಡಿಲಿಕ್ಕೆ ಸಾಧ್ಯ ಇಲ್ಲ. ತನ್ನ ಮತದಂಗೆ ನಡೆದ್ರಿ ಅಂತಂದರೆ, ತನ್ನ ಮತ ಅಂದರೆ ಮನಸ್ಸಿನ ಮತ, ಮನಸ್ಸಿನ ಮತ ಅಂದರೆ ಮಾಯಾ ಮನಸ್ಸಿನ ಮತ, ಮಾಯೇ ಮತದಂಗೆ ನೀವು ನಡೆದ್ರಿ ಅಂತಂದರೆ ಸದ್ಗತಿಯನ್ನು ಅನುಭವ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ तो सिर्फ मत देते, तुम देवता बनने आए हो ना, यहाँ अच्छे कर्म करेंगे तो दूसरे जन्म में भी अच्छा फल मिलेगा ಅಮರಲೋಕ್ ಮೇ. ಬಾಬಾ ಕೇವಲ ಮತ ಕೊಡ್ತಾರೆ, ಆ ಮತವನ್ನು ಅಪ್ಲೈ ಮಾಡೋದು ಬಿಡೋದು ನಮ್ಮ ಮೇಲೆ ಬಿಟ್ಟಿದ್ದು. ಅದಕ್ಕೆ ಬಾಬಾ ಹೇಳ್ತಾರೆ, ಬಾಬಾ ಕೊಟ್ಟ ಮತದಂಗೆ ನಡೆದ್ರಿ ಸದ್ಗತಿಯನ್ನು ಪಡಿತೀರಿ, ದೇವತಾ ಆಗ್ತೀರಿ. ಇಲ್ಲಿ ಬಂದಿರೋದೇ ನೀವು ದೇವತಾ ಆಗಲಿಕ್ಕೆ. ಅಂದಮೇಲೆ ನೀವು ಈಗ ಒಳ್ಳೆಯ ಕರ್ಮ ಮಾಡಿದರೆ ಮುಂದಿನ ಜನ್ಮದಲ್ಲಿ ಶ್ರೇಷ್ಠ ಪದವಿ ಪಡಿತೀರಿ ಅಮರಲೋಕದಲ್ಲಿ. ಒಳ್ಳೆಯ ಕರ್ಮ ಅಂದರೆ ದೇಹವನ್ನು ದೇಹ ಅಂತ ತಿಳಿದು, ಕ್ಯಾರೆಕ್ಟರನ್ನು ಕ್ಯಾರೆಕ್ಟರ್ ಅಂತ ತಿಳಿದು, ನನ್ನ ಆತ್ಮವನ್ನು ಆತ್ಮ ಇದರಿಂದ ಡಿಫ್ರೆಂಟ್ ಇದೆ ಅಂತ ತಿಳ್ಕೊಂಡು ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಿ ರೋಲ್ ಪ್ಲೇ ಮಾಡುವುದೇ ಉತ್ತಮ ಕರ್ಮ. ಈ ಉತ್ತಮ ಕರ್ಮದಿಂದ ಮಾತ್ರ ನಿಮಗೆ ಉತ್ತಮ ಫಲ ಸಿಗ್ತದೆ ಅಂತಾರೆ ಬಾಬಾ. अभी तुम बच्चों की बुद्धि में बाबा के साथ योग रखने से रोशनी आ गई है. ಅಂಡರ್ಲೈನ್. ಯಾಕೆ ಅಂದರೆ ಬಾಬಾ ಹೇಳ್ತಾರೆ, ನೀವು ಯಾವಾಗ ಮಕ್ಕಳು ನಿಮ್ಮ ಬುದ್ಧಿಯನ್ನು ಬಾಬಾರ ಜೊತೆಗೆ ಜೋಡಿಸಿದ್ರಿಂದನೇ ನಿಮಗೆ ಬೆಳಕು ಬರ್ತಾ ಇದೆ ಅಂತ. ಯೋಗ ಅಂತಂದರೆ ನನ್ನ ಮೂಲ ಸ್ವರೂಪದಲ್ಲಿ ಸ್ಥಿತ ಆಗಿ ಮೂಲ ಸ್ವರೂಪದಲ್ಲಿರುವ ಬಾಬಾರ ಸಂಘದಲ್ಲಿ ಇರೋದು, ಆ ದಿವ್ಯ ಸ್ವರೂಪದ ಅನುಭವ ಮಾಡೋದು. ಇದರಿಂದ ರೋಶ್ನಿ ಬಂದಿದೆ ಅಂತಾರೆ ಬಾಬಾ. ರೋಶ್ನಿ ಅರ್ಥಾತ್ ನಾಲೆಜ್ ಈಸ್ ಲೈಟ್, ನಾಲೆಜ್ ಈಸ್ ಮೈಟ್. ರೋಶ್ನಿ ಅಂತಂದರೆ ಶಕ್ತಿ ಬಂದಿದೆ ಮತ್ತು ಪ್ರಕಾಶ ಬಂದಿದೆ. ಎದುರು ಪ್ರಕಾಶ, ಎದುರು ಬೆಳಕು, ಸತ್ಯ ಯಾವುದು ಅಸತ್ಯ ಯಾವುದು, ಯಾವುದು ರಿಯಾಲಿಟಿ ಯಾವುದು ಅನ್ರಿಯಾಲಿಟಿ ಅಂತ ಬೆಳಕು ಬಂದಿದೆ. ಸಮಜ್, ಬಾಬಾ ಹೇಳ್ತಾರೆ ತಿಳುವಳಿಕೆ. अब बाबा कहते हैं जितना याद में रहेंगे उतना लाइट बढ़ती जाएगी. ಲೈಟ್ ಮೀನ್ಸ್ ಸಮಜ್, ತಿಳುವಳಿಕೆ. ಬಾಬಾ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೋ ಪ್ರತಿನಿತ್ಯ, ಅದಕ್ಕೆ ಬಾಬಾ ಹೇಳ್ತಾರೆ, ಎಲ್ಲರೂ ಒಂದೇ ರೀತಿ ತಿಳ್ಕೊಳ್ಳೋದಿಲ್ಲ, ನಿಮ್ಮ ಬುದ್ಧಿ ಅನುಸಾರ ತಿಳ್ಕೊಳ್ತೀರಿ ಅಂತ. ಅರ್ಥಾತ್ ನಾವು ಎಷ್ಟು ಬಾಬಾರ ನೆನಪು ಮಾಡ್ತೀವಿ, ಸಮಜ್ ತಿಳುವಳಿಕೆ ಹೆಚ್ಚುತ್ತಾ ಹೋಗ್ತದ. ಬಾಬಾ ಯಾವುದನ್ನು ಯಾವ ರೂಪದಲ್ಲಿ ನಮಗೆ ತಿಳಿಸ್ಬೇಕಂತಾರೋ ಅದೇ ರೀತಿಯಲ್ಲಿ ತಿಳಿತದೆ. ಹೀಗಲ್ಲ ಶರೀರದ ಏಜ್ ಭಾಳಷ್ಟಿದೆ ಅದಕ್ಕೆ ಜ್ಞಾನ ಸ್ಪಷ್ಟ ತಿಳಿತದಂತನೂ ಅಲ್ಲ, ಜ್ಞಾನದಲ್ಲಿ ಬಂದು ಭಾಳ ವರ್ಷ ಆಗಿದೆ ಅದಕ್ಕೆ ಜ್ಞಾನ ಸ್ಪಷ್ಟ ತಿಳಿತದಂತಲ್ಲ. ಎಷ್ಟೆಷ್ಟು ಬುದ್ಧಿಯನ್ನು ಮನಸ್ಸನ್ನು ಬಾಬನ ಜೊತೆಗೆ ಜೋಡಿಸ್ತೀವಿ, ಯೋಗದಲ್ಲಿರ್ತೀವಿ, ಅಷ್ಟು ಲೈಟ್ ಸಿಗ್ತಾ ಹೋಗ್ತದೆ, ತಿಳುವಳಿಕೆ ಹೆಚ್ಚುತ್ತಾ ಹೋಗ್ತದೆ. ಯಾದ್ ಸೇ ಆತ್ಮ ಪವಿತ್ರ ಬಂತಿ ಹೇ. ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ಲೈಟ್ ಹೆಚ್ಚಾಗ್ತಾ ಹೋಗ್ತದ ಅರ್ಥಾತ್ ತಿಳುವಳಿಕೆ ಹೆಚ್ಚುತ್ತಾ ಹೋಗ್ತದೋ ಅಷ್ಟಷ್ಟು ಆತ್ಮ ಪವಿತ್ರ ಆಗ್ತದೆ. ಅಂದರೆ ಎಷ್ಟೆಷ್ಟು ತಿಳುವಳಿಕೆ ಹೆಚ್ಚಾಗಿದೆ, ನಾನು ಆತ್ಮ ಮೂಲ ರೂಪದಲ್ಲಿ ಏಕ್ದಮ್ ಸಮಯದಿಂದ ಪರೆ, ಕಲರಿಂದ, ದೇಶದಿಂದ, ವಸ್ತುವಿನಿಂದ, ಎಲ್ಲದರಿಂದ, ಈ ರೋಲಿಂದ, ಈ ಜಗತ್ತಿನ ನಾಟಕದ ದೃಶ್ಯಗಳಿಂದ ಏಕ್ದಮ್ ನಾನು ಡಿಟ್ಯಾಚ್ ಇದ್ದೀನಿ ಅನ್ನುವಂಥದ್ದು ಎಷ್ಟು ತಿಳುವಳಿಕೆ ನನಗೆ ಹೆಚ್ಚುತ್ತಾ ಬಂದಿದೆ ಅಷ್ಟು ನಾನು ಪಾವನ ಆಗ್ತೇನೆ. ಅರ್ಥಾತ್ ದೇಹಬಾನ, ರೋಲ್, ಇದರಿಂದ ಈ ಇಂಪ್ಯೂರಿಟಿಯಿಂದ ಪ್ಯೂರ್ ಆಗ್ತಾ ಹೋಗ್ತೀನಿ. तो यह याद नहीं किया और कोई विकर्म कर लिया तो लाइट कम हो जाएगी. ಅಂಡರ್ಲೈನ್. ಬಾಬಾ ಹೇಳ್ತಾರೆ, ನೀವು ಎಷ್ಟೆಷ್ಟು ನಿಮ್ಮ ಮೂಲ ಸ್ವರೂಪವನ್ನು ಮರಿತೀರಿ, ಬಾಬಾರ ಸ್ಮೃತಿಯನ್ನು ಮರಿತೀರಿ, ಅಷ್ಟಷ್ಟು ವಿಕರ್ಮ ಮಾಡ್ತೀರಿ.
ಎಷ್ಟು ವಿಕರ್ಮ ಮಾಡ್ತೀರಿ ನಿಮ್ಮ ಲೈಟ್ ಕಮ್ಮಿ ಆಗ್ತಾ ಹೋಗ್ತದೆ, ತಿಳುವಳಿಕೆ ಕಮ್ಮಿ ಆಗ್ತಾ ಹೋಗ್ತದೆ. ಬಾಬಾ ನನಗೆ ಸಮಯ ಅನುಸಾರ ಏನು ತಿಳಿಸ್ಲಿಕ್ಕೆ ಹೊರಟಿದ್ದಾರೆ, ನನ್ನನ್ನು ಏನು ಮಾಡಲಿಕ್ಕೆ ಹೊರಟಿದ್ದಾರೆ, ಆ ಟೈಮ್ ಅನುಸಾರ ನಾನು ತಿಳ್ಕೊಂಡು ನಡಿಲಿಕ್ಕೆ ಆಗೋದಿಲ್ಲ. ಯಾವ ಆತ್ಮಾಭಿಮಾನಿ ಸ್ಥಿತಿಯ ಸಂಪೂರ್ಣತೆಯನ್ನು ಪಡಿಬೇಕು ಅದನ್ನು ಪಡೀಲಿಕ್ಕೆ ಆಗೋದಿಲ್ಲ. ತುಮ್ ಪುರುಷಾರ್ಥ ಕರ್ತೆ ಹೋ ಸತೋ ಪ್ರಧಾನ್ ಬನ್ನೆ ಕಾ, ಯಹ ಬಡಿ ಸಮಜ್ನೆ ಕಿ ಬಾತೆ ಹೇ. ಯಾದ್ ಸೆ ಹಿ ತುಮಾರಿ ಆತ್ಮ ಪವಿತ್ರ ಹೋತಿ ಜಾಯೇಗಿ. ಬಾಬಾ ಹೇಳ್ತಾರೆ, ನೀವು ಪುರುಷಾರ್ಥನೇ ಎದಕ್ಕೆ ಮಾಡ್ತಾ ಇದ್ದೀರಿ? ಸತೋ ಪ್ರಧಾನ ಆಗೋದಕ್ಕೆ. ಅರ್ಥಾತ್ ಯಾವ ಸತೋ ಪ್ರಧಾನ್ ರೆಕಾರ್ಡಿಂಗ್ ರೀಲ್ ನನ್ನ ಆತ್ಮದಲ್ಲಿದೆ, ಆ ಸ್ವರೂಪದಲ್ಲಿ ಸ್ಥಿತ ಆಗಿ ಎಲ್ಲ ಆತ್ಮರಲ್ಲಿ ಅದೇ ಸತೋ ಪ್ರಧಾನತೆಯನ್ನು ನೋಡೋದು. ಅಂದರೆ ಈಗ ಯಾರೋ ನನ್ನ ರೋಲ್ಗೆ ಯಾರೋ ಏನೋ ಡಿಸ್ರಿಗಾರ್ಡ್ ಮಾಡ್ತಾ ಇದ್ದಾರೆ ಅಥವಾ ಏನೋ ಅಪವಾದ ಕೊಡ್ತಾ ಇದ್ದಾರೆ, ಆದರೆ ನಾ ಆತ್ಮ ನನ್ನ ಮೂಲ ಸ್ವರೂಪದಲ್ಲಿ ಸ್ಥಿತ ಆಗಿರೋದ್ರಿಂದ ಅವರೊಳಗೆ ನಾನು ಅವ್ರು ಏನು ಮಾಡ್ತಾ ಇದ್ದಾರೆ ನನ್ನ ಡಿಫೇಮ್ ಮಾಡೋದಿರ್ಬೋದು ಅಥವಾ ನನ್ನ ಬಗ್ಗೆ ಏನಾದ್ರೂ ವ್ಯರ್ಥ ಹರಡಿಸೋದೇ ಇರ್ಬೋದು. ಅವ್ರು ಏನೇ ಮಾಡ್ತಾ ಇದ್ರೂ ಕೂಡ ಆ್ಯಸ್ ಪರ್ ಅಕಾರ್ಡಿಂಗ್ ಡ್ರಾಮಾ ಅನುಸಾರ ಮಾಡ್ತಾ ಇದ್ದಾರೆ. ಆದರೆ ಅವ್ರ ಮೂಲ ಸ್ವರೂಪನೂ ಕೂಡ ಸತೋ ಪ್ರಧಾನತೆ ಇದೆ ಅಂತ ನೋಡುವಂತಹ ಏನು ದೃಷ್ಟಿಕೋನ ಇದೆ, ಇದೇ ನಿಮ್ಮನ್ನು ಪಾವನರನ್ನಾಗಿ ಮಾಡ್ತದೆ. ಇದು ಬುದ್ಧಿಯಿಂದ ತಿಳ್ಕೊಳ್ಳುವಂಥ ಮಾತು. ಇದು ಕೇವಲ ಸ್ಥೂಲ ರೂಪದಲ್ಲಿ ತಿಳಿಸುವಂಥ ಮಾತಲ್ಲ, ಇದು ಬುದ್ಧಿಯಿಂದ, ಬುದ್ಧಿಯಲ್ಲಿ ಏನು ಜ್ಞಾನ ಇದೆ ಆ ಜ್ಞಾನದ ಆಧಾರದಿಂದ ಇದು ತಿಳ್ಕೊಳ್ಳುವಂಥ ಮಾತಾಗಿದೆ ಅಂತಾರೆ ಬಾಬಾ. ಮನಸ್ಸಿನಲ್ಲಿ, ನನ್ನ ಮನಸ್ಸಿನಲ್ಲಿ ಯಾವುದೇ ಆತ್ಮನ ವರ್ತಮಾನದ ಕ್ಯಾರೆಕ್ಟರ್ ಅದರ ಪ್ರಭಾವ ಮನಸ್ಸಿನಲ್ಲಿ ವ್ಯರ್ಥ ವಿಚಾರ ನಡಿಲಿಕ್ಕೆ ಕೂಡುದು, ಕೊಡಲಿಕ್ಕೆ ಹೋಗಬಾರ್ದು. ಇದಕ್ಕೆ ಬಾಬಾ ಅಂತಾರೆ ಸತೋ ಪ್ರಧಾನತೆ. ಇದು ನೀವು ಬುದ್ಧಿಯಿಂದ ತಿಳ್ಕೊಳ್ಳುವಂಥ ಮಾತಾಗಿದೆ. ಗಾಂಧಿ, ನೆಹರು ಆದಿ ಕೆ ಕಿತನೆ ಬಡೆ ಬಡೆ वॉल्यूम बनते हैं. लाइफ तो वास्तव में तुम्हारी बहुत वैल्यूबल है. ವಂಡರ್ಫುಲ್ ಲೈಫ್ ಯಹ ಹೇ. ಬಾಬಾ ಹೇಳ್ತಾರೆ, ಜಗತ್ತಿನಲ್ಲಿ ಪ್ರಸಿದ್ಧ ವ್ಯಕ್ತಿಗಳೇನು ದೇಶಕ್ಕಾಗಿ ಮಹಾನ್ ಕಾರ್ಯವನ್ನು ಮಾಡಿ ಹೋಗಿದ್ದಾರೆ, ಅವ್ರ ರೋಲ್ನಲ್ಲಿ ಏನಿತ್ತು ಅದನ್ನು ರೋಲ್ ಪ್ಲೇ ಮಾಡಿ ಹೋಗಿದ್ದಾರೆ. ಅವ್ರದ್ದು ಇವತ್ತು ದೊಡ್ಡ ದೊಡ್ಡ ವಾಲ್ಯೂಮ್ಗಳನ್ನು ಮಾಡ್ತಾರೆ, ದೊಡ್ಡ ದೊಡ್ಡ ಪುಸ್ತಕಗಳನ್ನು ಬರೀತಾರೆ, ಅವ್ರ ಜೀವನ ಚರಿತ್ರೆಯನ್ನು ನಿರ್ಮಾಣ ಮಾಡ್ತಾರೆ. ಆದರೆ ಬಾಬಾ ಹೇಳ್ತಾರೆ, ವಾಸ್ತವದಲ್ಲಿ ನಿಮ್ಮ ಜೀವನ ಬಹಳ ಅಮೂಲ್ಯ ಆಗಿದೆ ಅಂತಾರೆ ಬಾಬಾ. ಇದು ಬಹಳ ಅದ್ಭುತ ನಿಮ್ಮ ಜೀವನ ಅಂತಾರೆ ಬಾಬಾ. ಯಾಕೆ ಅಂದರೆ ನಾಟಕದಲ್ಲಿ, ಈ ವಿಶ್ವ ನಾಟಕದಲ್ಲಿ ಒಬ್ಬ ಆ್ಯಕ್ಟರ್ ಆ ಆ್ಯಕ್ಟಿಂಗಲ್ಲಿ ಈ ರೀತಿ ಮುಳುಗಿಬಿಟ್ಟಿದ್ದಾರೆ ಈ ಜಗತ್ತಿನಲ್ಲಿ. ನಾವು ಆ್ಯಕ್ಟರ್ ಇದ್ದೀವಿ, ನಾವು ನನ್ನ ಮೂಲ ನಾ ಬೇರೆನೇ ಇದ್ದೀನಿ, ಕೇವಲ ನಾ ಇದನ್ನು ಆ್ಯಕ್ಟಿಂಗ್ ಮಾಡಕತ್ತೀನಿ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಆದರೆ ನಮಗೆ ಈ ವಿಶ್ವ ನಾಟಕದಲ್ಲಿ ನಾನು ಕೂಡ ಒಬ್ಬ ಆ್ಯಕ್ಟರ್ ಆದರೂ ಕೂಡ ನನ್ನ ಆ್ಯಕ್ಟಿಂಗಿಂದಲೂ ನಾನು ಡಿಟ್ಯಾಚ್ ಇದ್ದೀನಿ ಅನ್ನುವಂಥದ್ದು ನಾಲೆಡ್ಜ್ ಮತ್ತು ಪರಮಾತ್ಮನ ಜೊತೆಗೆ ರೋಲ್ ಪ್ಲೇ ಮಾಡುವಂತಹ ಒಂದು ಭಾಗ್ಯ ಕೇವಲ ನಮ್ಮ ಜೀವನದಲ್ಲಿ ಈ ವರ್ತಮಾನ ಸಮಯದಲ್ಲಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಇದು ಜೀವನ ಬಹಳ ವಂಡರ್ಫುಲ್ ಜೀವನ ಇದೆ. ಯಹ ಹೇ ಮೋಸ್ಟ್ ವ್ಯಾಲ್ಯೂಬಲ್ ಅಮೂಲ್ಯ ಜೀವನ್, ಇನ್ಕಾ ಮೂಲ್ಯ ಖತನ್ ನಹಿ ಕಿಯಾ ಜಾ ಸಕ್ತಾ ಹೇ. ಬಾಬಾ ಹೇಳ್ತಾರೆ, ಇದು ಇಷ್ಟು ಅಮೂಲ್ಯ, ಇದು ತಿಳಿಯೋರಿಗೆ ತಿಳಿತದೆ. ಈ ಮಾತು ಎಲ್ಲರಿಗೂ ತಿಳಿಯೋದಿಲ್ಲ. ತಿಳಿದಿತ್ತು ಅಂತಂದ್ರೆ ಎಂದೂ ಕೂಡ ಈ ಮೈಂಡಲ್ಲಿ ಇನ್ನೊಬ್ಬರ ಒಂದು ರೋಲ್ನ ಪ್ರತಿಯಾಗಿ, ತಮ್ಮ ರೋಲ್ನಲ್ಲಿ ಏನೇ ಕಮ್ಜೋರಿ ಇದ್ರೆ ಅದರದ್ದು ಎಂದೂ ವ್ಯರ್ಥ ಚಿಂತನೆ ಮಾಡೋದಿಲ್ಲ. ಒಂದು ವೇಳೆ ವ್ಯರ್ಥ ಚಿಂತನೆ ಬರ್ತದಂದ್ರೂ ಕೂಡ ಇದು ಸತ್ಯ ಅಂತ ತಿಳ್ಕೊಂಡು ಅದರಲ್ಲಿ ವಶೀಭೂತ ಆಗೋದಿಲ್ಲ. ಅವರು ಸದಾ ಈ ಎಲ್ಲದರಿಂದ ಡಿಟ್ಯಾಚ್, ತಮ್ಮ ಆತ್ಮ ಒರಿಜಿನಲ್ ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗಿರ್ತಾರೆ. ಯಾರದು ಈ ಸದ್ಯದ ಯಾವುದು ಪರಮಾತ್ಮನ ಮಗುವಾಗಿ, ವಿದ್ಯಾರ್ಥಿಯಾಗಿ ಪರಮಾತ್ಮನಿಂದ ಪಾಲನೆ, ಶಿಕ್ಷಣ ಪಡಿತಾ ಇದ್ದಾರೆ, ಈ ಜೀವನ ನಿಜವಾಗಿಯೂ ಬಹಳ ಮೋಸ್ಟ್ ವ್ಯಾಲ್ಯೂಬಲ್ ಅಂತಾರೆ ಬಾಬಾ, ಬಹಳ ಅಮೂಲ್ಯ ಇದೆ. ಆದರೆ ಈ ಅಮೂಲ್ಯ ಜೀವನದ ಬಗ್ಗೆ ಏನೂ ಉದಾಹರಣೆ ಕೊಡಲಿಕ್ಕೆ, ಹೋಲಿಸ್ಲಿಕ್ಕೆ ಏನೂ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಅಷ್ಟು ಶ್ರೇಷ್ಠ ಜೀವನ ನಿಮ್ಮದಾಗಿದೆ. ಈ ಸಮಯ ತುಮ್ ಹಿ ಸರ್ವಿಸ್ ಕರ್ತೆ ಹೋ. ಇಂಥ ಅಮೂಲ್ಯ ಜೀವನ ನೀವೇ ಇಂಥ ಸೇವಾ ಮಾಡ್ತಾ ಇದ್ದೀರಿ. ನೀವು ನಿಮ್ಮ ಥರ ಮೂಲ ಸ್ಥಿತಿಯಲ್ಲಿ ಕರ್ಕೊಂಡು ಬರುವಂಥ ಸತ್ಯದ ಅನುಭವ ಮಾಡಿಸುವಂಥ ಸೇವಾ ಮಾಡ್ತಿದ್ದೀರಿ. ಈ ಸೇವೆಯಿಂದಲೇ ನಿಮ್ಮ ಜೀವನ ಬಹಳ ಅಮೂಲ್ಯ ಇದೆ ಅಂತಾರೆ ಬಾಬಾ. ಅವಿ ತುಮ್ಹಾರಾ ಖಾನ್ ಪಾನ್ ಬಿ ವೈಷ್ಣವ್ ಹೈ. पहले नंबर के विकार में तो तुम ವೈಷ್ಣವ್ ಹೋಯಿ ಜಗದ್. ಬಾಬಾ ಹೇಳ್ತಾರೆ, ಮೊದಲಿನ ಪಹಲೆ ನಂಬರ್ ಕೆ ವಿಕಾರ ಮೇ ತೋ ತುಮ್
ವೈಷ್ಣವ್ ಹೋಯಿ. ಬಾಬಾ ಹೇಳ್ತಾರೆ, ಹಾಗೆ ನೋಡಿದರೆ ನೀವು ಆತ್ಮ ನಿಮ್ಮ ಮೂಲ ರೂಪದಲ್ಲಿ ನೀವು ವೈಷ್ಣವರು ಇದ್ದೇ ಇದ್ದೀರಿ. ಆತ್ಮ ಮೂಲ ರೂಪದಲ್ಲಿ ಸಂಪೂರ್ಣ ಪವಿತ್ರ, ಶುದ್ಧ, ಶಾಂತ, ಎಲ್ಲದರಿಂದ ನಿರ್ಲಿಪ್ತಿದೆ. ಆದರೆ ಬಾಬಾ ಹೇಳ್ತಾರೆ ರೋಲ್ನಲ್ಲಿ ಮೈಂಡ್ ರೋಲ್ ಕಾನ್ಷಿಯಸ್ನಲ್ಲಿ ಬಂದಿರೋದ್ರಿಂದ ಮೈಂಡಲ್ಲಿ ವಿಕಾರ ತುಂಬಿದೆ. ಅದಕ್ಕಾಗಿ ಆ ವಿಕಾರದಿಂದನೂ ಮುಕ್ತ ಆಗಬೇಕು ಅಂತಂದರೆ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಸತ್ಯ ಸತ್ಯ ವೈಷ್ಣವರಾಗಬೇಕು. ಅಂದರೆ ರೋಲ್ನಲ್ಲೂ ವೈಷ್ಣವರಾಗಬೇಕು, ಬುದ್ಧಿಯಿಂದಲೂ ವೈಷ್ಣವ, ರೋಲಿಂದಲೂ ವೈಷ್ಣವ. ರೋಲಿಂದ ವೈಷ್ಣವರ ಅಂದರೆ ವೈಷ್ಣವರನ್ನು ನಾವು ನೋಡ್ತೀವಿ ಜಗತ್ತಿನಲ್ಲಿ. ಬ್ರಾಹ್ಮಣರಲ್ಲಿ ಒಂದು ವೈಷ್ಣವ ಪಂಥ ಇರ್ತದ. ಅವರು ಎಂದೂ ಕೂಡ ಯಾರದು ಯಾವ ವಸ್ತುವನ್ನು ಟಚ್ ಮಾಡೋದಿಲ್ಲ. ಅವರು ಕುಡಿಯುವ ಬಾವಿನೂ ಕೂಡ ಅವ್ರದ್ದೇ ಪರ್ಸ್ನಲ್ ಇರ್ತದ. ಎಲ್ಲ ವಸ್ತುಗಳು ಕೂಡ ತಾವೇ ತಯಾರು ಮಾಡ್ತಾರೆ. ತಯಾರಾದಂಥ ವಸ್ತುನೂ ಕೂಡ ಅವರು ತೊಳೆದು ಯೂಸ್ ಮಾಡ್ತಾರೆ. ಯಾರಾದರೂ ಟಚ್ ಮಾಡಿದರು ಅಂದರೆ ಅವ್ರು ಮತ್ತೆ ಪುನರ್ ಸ್ನಾನ ಮಾಡ್ತಾರೆ. ಅದು ಶಾರೀರಿಕ ಆಯಿತು. ಬಾಬಾ ಹೇಳೋದು ಪತಿತರ ಸಂಕಲ್ಪ ಬಿದ್ದಂಥ ನೀರು, ಅನ್ನವನ್ನು ಕೂಡ ತಾವು ಸ್ವೀಕಾರ ಮಾಡಬಾರ್ದು. ತಮ್ಮ ಖಾನ್ ಪಾನ್ ವೈಷ್ಣವರ ಹಾಗೆ ಇರಬೇಕು. ಒಂದು ವೇಳೆ ತಾವು ಕೂಡ ವೈಷ್ಣವರು ಆಗಬೇಕು ರೋಲ್ನಲ್ಲಿ. ಸತ್ಯುಗ ರೋಲ್ನಲ್ಲಿ ವೈಷ್ಣವರಾಗಬೇಕು ಅಂತಂದರೆ ತಮ್ಮದು ಖಾನ್ ಪಾನ್ ಭಾಳ ಶುದ್ಧ ಇರಬೇಕು ಅಂತಾರೆ ಬಾಬಾ. अच्छा, धारणेಗಾಗಿ मुख्य सार गायन व पूजन योग्य बनने के लिए पक्का वैष्णव बनना है. ಗಾಯನ ಅಂದರೆ ಹೇಗೆ ಸರಸ್ವತಿದು ಮಹಿಮೆ ಇದೆ, ಬಹಳಷ್ಟು ಗಾಯನ ಆಗ್ತದೆ, ಶ್ರೀಲಕ್ಷ್ಮಿದು ಪೂಜೆ ಆಗ್ತದೆ. ಇವು ಎರಡೂ ತಮ್ಮ ಜೀವನದಲ್ಲಿ ಬರಬೇಕು ಅಂದರೆ ತಾವು ಪಕ್ಕಾ ವೈಷ್ಣವರಾಗಬೇಕು. ಹೇಗೆ ತಿರುಪತಿ ದೇವ, ತಿರುಪತಿದು ಹೇಗೆ ಗಾಯನನೂ ಇದೆ, ಅಷ್ಟೇ ಶ್ರೇಷ್ಠ ರೂಪದಲ್ಲಿ ಪೂಜೆನೂ ಆಗ್ತದೆ. ಹಾಗೆ ಬಾಬಾ ಹೇಳ್ತಾರೆ ಏನಾಗಬೇಕಾಗಿದೆ, ಗಾಯನ ಪೂಜನ ಯೋಗ್ಯ ಆಗೋದಕ್ಕಾಗಿ ಪಕ್ಕಾ ವೈಷ್ಣವರಾಗ್ರಿ. ಖಾನ್ ಪಾನ್ ಕಿ ಬಿ ಶುದ್ಧಿ ಕೆ ಸಾಥ್ ಸಾಥ್ ಪವಿತ್ರ ರೇನಾ ಹೇ. ಖಾನ್ ಪಾನ್ ಶುದ್ಧಿ, ಸ್ಥೂಲ ರೂಪದಲ್ಲಿ ರೋಲ್ನಲ್ಲೂ ಕೂಡ ಏನು ಬೇಕಾದ ತಿಂದೆ, ಯಾರಾದರೂ ಟಚ್ ಮಾಡಿದ್ದು ಅಥವಾ ಕುಡಿಯೋದು ತಿನ್ನೋದು ಕೂಡ ಶುದ್ಧ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಮತ್ತು ಪವಿತ್ರ ಆಗಬೇಕು. ಪವಿತ್ರ ಆಗೋದು ಅಂತಂದರೆ ಬುದ್ಧಿಯಿಂದನೂ ಕೂಡ ಈ ಕಲಿಯುಗದ ರೋಲ್, ಜಗತ್ತು, ವಸ್ತು, ವೈಭವ ಇದ್ಯಾವುದು ಟಚ್ ಆಗಬಾರ್ದು. ಇದೆಲ್ಲದರಿಂದ ಪರೆ ನಾನು ಸತ್ಯ ಆತ್ಮ ಸ್ವರೂಪದಲ್ಲಿ ಇರೋದು. ಇಸ್ ವ್ಯಾಲ್ಯೂಬಲ್ ಜೀವನ್ ಮೇ ಸರ್ವಿಸ್ ಕರ್ ಬಹುತೋಂ ಕಾ ಜೀವನ್ ಶ್ರೇಷ್ಠ ಬನಾನಾ ಹೇ. ಈ ಅಮೂಲ್ಯ ಜೀವನ ಏನು ಸಿಕ್ಕಿದೆ, ಇದರಲ್ಲಿ ಸೇವೆಯನ್ನು ಮಾಡಿ ಅನೇಕರ ಜೀವನವನ್ನು ಕೂಡ ತಾವು ಶ್ರೇಷ್ಠ ಮಾಡಬೇಕು. ಶ್ರೇಷ್ಠ ಅಂತಂದರೆ ಅವರಿಗೂ ಮೂಲ ಆತ್ಮಸ್ಥಿತಿಗೆ ಕರ್ಕೊಂಡು ಬರುವಂತಹ ಬಾಬಾನ ಆಸ್ತಿಗೆ ಯೋಗ್ಯರನ್ನಾಗಿ ಮಾಡಬೇಕಿದೆ. ಸೆಕೆಂಡ್ ಪಾಯಿಂಟ್, बाबा के साथ ऐसा योग रखना है जो आत्मा की लाइट बढ़ती जाए. ಬಾಬಾರ ಜೊತೆಗೆ ಈ ರೀತಿ ಕನೆಕ್ಷನ್ ಇಟ್ಕೋಬೇಕು. ಬಾಬಾನ ಜೊತೆ ಕನೆಕ್ಷನ್ ಅಂತಂದ್ರೆ ಜ್ಞಾನದ ಜೊತೆಗೆ ಕನೆಕ್ಷನ್. ಬಾಬಾ ಜ್ಞಾನ ಎರಡೂ ಒಂದೇ. ಬಾಬಾನರೇ ನೆನಪು ಮಾಡಿರಿ, ಬಾಬಾ ಕೊಡುವ ನಾಲೆಜ್ ಆದರೂ ನೆನಪು ಮಾಡಿರಿ. ಇಬ್ಬರೂ ಒಂದೇ. ಮುರಳೀಧರ್ ಇಬ್ಬರೂ ಬೇರೆ ಬೇರೆ ಅಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಬಾಬಾನ ಜೊತೆಗೆ ಜ್ಞಾನದ ಜೊತೆಗೆ ಈ ರೀತಿ ಯೋಗ ಇಡ್ರಿ, ಕನೆಕ್ಷನ್ ಇಟ್ಕೊಳ್ರಿ. ಆತ್ಮದಲ್ಲಿ ಲೈಟ್ ಬರಬೇಕು. ಯಾಕಂದ್ರೆ ನಾಲೆಜಿಂದನೇ ಆತ್ಮದಲ್ಲಿ ಪ್ರಕಾಶ ಬರ್ತದೆ, ಲೈಟ್ ಸಮಜ್ ತಿಳುವಳಿಕೆ ಬರ್ತದೆ. ಕೋಯಿ ಬಿ ವಿಕರ್ಮ ಕರ್ ಲೈಟ್ ಕಮ್ ನಹಿ ಕರ್ನಾ ಹೇ. ರೋಲ್ನಲ್ಲಿ ಮಾಯೆಗೆ ವಶಭೂತಾಗಿ, ಅಂದರೆ ಮನಸ್ಸಿನಲ್ಲಿ ಯಾರ್ದೋ ರೋಲ್, ಇವರು ಬಹಳ ನನಗೆ ಅನ್ಯಾಯ ಮಾಡ್ತಾರೆ, ಮೋಸ ಮಾಡ್ತಾರೆ, ಇವ್ರು ನನಗೆ ಯಾವಾಗಲೂ ಹೆಸರು ಕೆಡಿಸುವಂಥ ಕೆಲಸ ಮಾಡ್ತಾರಂತ ಅವರ ರೋಲ್ ಬಗ್ಗೆ ನನ್ನ ಬುದ್ಧಿಯಲ್ಲಿ ಅಥವಾ ಮನಸ್ಸಿನಲ್ಲಿ ಚಿಂತನೆ ಮಾಡೋದು ಕೂಡ ವಿಕರ್ಮ. ಇಂಥ ವಿಕರ್ಮ ಮಾಡಿದ್ರಿ ಅಂತಂದರೆ ನಿಮ್ಮ ಲೈಟ್, ನಿಮ್ಮ ತಿಳುವಳಿಕೆ ಕಮ್ಮಾಗ್ತದೆ. ಇಂಥ ಕರ್ಮ ಎಂದು ಮಾಡಬೇಡ್ರಿ. ಅಪ್ನೇ ಸಾಥ್ ಮಿತ್ರತಾ ಕರ್ನಿ ಹೇ. ಅಪ್ನೇ ಸಾಥ್ ಮಿತ್ರತಾ ಅರ್ಥಾತ್ ನಾ ಆತ್ಮ ಅನ್ನುವ ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗಿ ಈ ಮನಸ್ಸಿಗೂ ಕೂಡ ಬಾಬನ ಮಹಿಮೆಯನ್ನು ಮಾಡಲಿಕ್ಕೆ ಹಚ್ಚೋದು, ತಮ್ಮ ಜೊತೆಗೆ ಮಿತ್ರತೆಯನ್ನು ಮಾಡ್ಕೊಳ್ಳೋದು. ವರದಾನ್, स्वस्थिति की सीट पर स्थित रहकर परिस्थितियों पर विजय प्राप्त करने वाले ಮಾಸ್ಟರ್ ರಚಿತಾ ಭವ. ಸ್ವಸ್ಥಿತಿಯ ಸೀಟ್ ಮೇಲೆ ಸೆಟ್ ಆಗಿ ಪರಿಸ್ಥಿತಿಗಳ ಮೇಲೂ ಕೂಡ ವಿಜಯ ಪ್ರಾಪ್ತ ಮಾಡಿಕೊಳ್ಳುವಂಥ ಮಾಸ್ಟರ್ ರಚಯಿತಾ ಆಗ್ರಿ. कोई भी परिस्थिति प्रकृति द्वारा आती है, इसीलिए परिस्थिति रचना और ಸ್ವಸ್ಥಿತಿ वाला रचयिता है. ಅಂದರೆ ನಾವು ಆತ್ಮ ಯಾವಾಗ ಸತೋಪ್ರಧಾನ ಅವಸ್ಥೆಯಲ್ಲಿದ್ವಿ, ನಮ್ಮ ಸಂಕಲ್ಪದಿಂದ ಸತ್ಯುಗ ಸ್ಥಾಪನೆಯಾಗಿತ್ತು, ಸೃಷ್ಟಿ ಸ್ಥಾಪನೆ ಆಯಿತು. ಯಾವಾಗ ನಾವು ಆತ್ಮ ಮಾಯಾ ಮನಸ್ಸಿಗೆ ವಶಭೂತ ಆಗ್ತೀವಿ, ನಮ್ಮ ಸಂಕಲ್ಪದಿಂದ ದ್ವಾಪರ ರಚನೆ ಆಯಿತು, ಕಲಿಯುಗ ರಚನೆ ಆಯಿತು, ಈ ವಿಶ್ವ ನಾಟಕ ರಚನೆ ಆಯಿತು ಅಂತ ಹೇಳ್ತಾರೆ ಬಾಬಾ. ಅರ್ಥಾತ್ ಈ ವಿಶ್ವ ನಾಟಕ ಭಲೇ ಮಾಡಲ್ಪಟ್ಟದಿದ್ರೂ ಕೂಡ ಹಾಗೆ ನೋಡಿದರೆ
ನಾವೆಲ್ಲರೂ ಶಿವಬಾಬನ ರಚನೆ ಇದ್ದೀವಿ, ರಚಯಿತ ಶಿವಬಾಬಾ ಒಬ್ಬರೇ ಇದ್ದಾರೆ. ಆದರೆ ಈಗ ಬಾಬಾ ಹೇಳ್ತಿದ್ದಾರೆ, ಈ ಸೃಷ್ಟಿ ನಾಟಕದ ವಿಷಯದಲ್ಲಿ, ಅರ್ಥಾತ್ ಈ ಒಂದು ಪ್ರಕೃತಿಯ ವಿಷಯದಲ್ಲಿ, ಇಲ್ಲೇನೆಲ್ಲ ನನ್ನ ಎದುರುಗಡೆಗೆ ಸೀನ್ ಕ್ರಿಯೇಟ್ ಆಗಿದೆ, ಇದೆಲ್ಲದಕ್ಕೂ ರಚಯಿತ ಸ್ವಯಂ ನಾನಾ ಇದ್ದೀನಿ. ಯಾಕಂದರೆ ನನ್ನ ಮೈಂಡಲ್ಲಿ ಏನು ತಯಾರಾಗಿದೆಯೋ, ಅಶುದ್ಧ ವಿಚಾರ ನಿಂತಿದೆಯೋ, ಇದ್ರ ಪ್ರಭಾವನೇ ನನ್ನ ಎದುರುಗಡೆಗೆ ಒಂದು ಸೀನ್ ಕ್ರಿಯೇಟ್ ಆಗ್ತದೆ, ಪರಿಸ್ಥಿತಿ ಕ್ರಿಯೇಟ್ ಆಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಒಂದು ವೇಳೆ ಇದು ಪ್ರಕೃತಿ ಮತ್ತು ಪರಿಸ್ಥಿತಿ ಏನಿದಾವ ಇವು ನಿಮ್ಮ ರಚನೆ, ನೀವೇ ಕ್ರಿಯೇಟ್ ಮಾಡಿರಿ. ಈಗ ಅವು ನಿಮ್ಮ ಎದುರುಗಡೆ ಬಂದು ನಿಂತ್ಕೊಂಡಿದೆ. ಒಂದು ವೇಳೆ ನೀನು ರಚಯಿತ ಆತ್ಮ, ನಿನ್ನ ಸ್ವಸ್ಥಿತಿಯಲ್ಲಿ ಇರ್ತೀಯಂದ್ರ, ನಿನ್ನ ಮೂಲ ಸ್ಥಿತಿ, ಇದು ಡ್ರಾಮಾ ಬೇರೆ, ನಾ ಆತ್ಮನೇ ಬೇರೆ ಎನ್ನುವಂಥ ಮೂಲ ಸ್ಥಿತಿಯಲ್ಲಿ ಸ್ಥಿತ ಆದಾಗ ಬಾಬಾ ಹೇಳ್ತಾರೆ, ಆಗ ನೀನು ಅದರ ಮೇಲೆ ವಿಜಯ ಆಗ್ತಿ. ಮಾಸ್ಟರ್ ರಚಿತಾ ಮಾಸ್ಟರ್ ಸರ್ವಶಕ್ತಿಮಾನ್ ಕಬಿ ಹಾರ್ ಖಾ ನೈ ಸಕ್ತೆ, ಅಸಂಭವ್ ಹೇ. ಬಾಬಾ ಅಂತಾರೆ, ಏನೋ ಒಂದು ಸೀನ್ ಕ್ರಿಯೇಟ್ ಆಗಿದೆ ನನ್ನ ಎದುರುಗಡೆಗೆ, ಭಾಳ ಪರಿಸ್ಥಿತಿ ಅಲ್ಲೋಲ್ ಕಲ್ಲೋಲಿದೆ, ಅದರಲ್ಲಿ ಯಾರೋ ವ್ಯಕ್ತಿ ನನ್ನ ಹೆಸರು ಭಾಳ ಕೆಡಿಸ್ತಿದ್ದಾರ, ಅಥವಾ ಏನೋ ವಿಘ್ನ ಹಾಕ್ತಾ ಇದ್ದಾರತ್ತಂದ್ರೆ ಇದು ಏನೂ ಅಲ್ಲ, ಇದು ನಾವೇ ನಮ್ಮ ಮನಸ್ಸಿನ ಮೂಲಕ ತಯಾರು ಮಾಡಿರುವಂತಹ, ರಚಿಸಿರುವಂಥ ರಚನೆಯಾಗಿದೆ. ಈ ಸತ್ಯ ತಿಳ್ಕೊಂಡು ಈಗ ವಾಪಸ್ ನಾ ಆತ್ಮ ನನ್ನ ಮೂಲ ಸ್ಥಿತಿಯಲ್ಲಿ ಸ್ಥಿತ ಆಗಿದ್ದೆ ಅಂತಂದರೆ, ಮಾಸ್ಟರ್ ರಚಯಿತ ಆಗಿ ಸರ್ವಶಕ್ತಿಮಾನ್ ಸ್ಥಿತಿಯಲ್ಲಿ ಸ್ಥಿತ ಇದ್ದರೆ, ಆ ಸೀನ್ ನನಗೆ ವಿಪರೀತ ಸಂಕಲ್ಪದಲ್ಲಿ ಕರ್ಕೊಂಡು ಹೋಗೋದಿಲ್ಲ, ಅದು ಸೀನ್ ನನ್ನ ಮನಸ್ಸಿಗೆ ಕೆಟ್ಟ ಮಾಡೋದಿಲ್ಲ. ಇದು ಅಸಂಭವ ಅಂತಾರೆ ಬಾಬಾ. ಅಗರ್ ಕೋಯಿ ಅಪ್ನಿ ಸೀಟ್ ಚೋಡ್ತೆ ಹೇ ತೋ ಹಾರ್ ಹೋತಿ ಹೇ. ಹಾಂ, ನಾ ಆತ್ಮ ನನ್ನ ಮೂಲ ಸ್ಥಿತಿಯನ್ನು ಮರೆತು ನನಗೂ ರೋಲ್ ಸತ್ಯ ಅಂತ ತಿಳ್ಕೊಂಡೆ ಅಂತಂದರೆ, ಈ ಮನಸ್ಸೇ ಸತ್ಯ ಅಂತ ತಿಳ್ಕೊಂಡೆ, ಆ ವ್ಯಕ್ತಿ ನನ್ನ ಜೊತೆಗೆ ಯಾರು ಏನು ಮಾಡ್ತಿದ್ದಾರೆ, ಪರಿಸ್ಥಿತಿ ಏನಿದೆ ಅದನ್ನೂ ಸತ್ಯ ಅಂತ ತಿಳ್ಕೊತೀನಿ. ಖರೇನೇ ನಾಟಕವನ್ನು, ಫಿಲ್ಮನ್ನು ಖರೆ ಅಂತ ಯಾವಾಗ ತಿಳ್ಕೊತೀನಿ, ಆವಾಗ ಬಾಬಾ ಹೇಳ್ತಾರೆ, ನನಗದ್ರ ಮೇಲೆ ಗೆದಿಲಿಕ್ಕೆ ಆಗೋದಿಲ್ಲ. सीट छोड़ना अर्थात शक्तिहीन बनना. सीट के आधार पर ಶಕ್ತಿಯ ಸ್ವತಃ ಆತಿ ಹೇ. ಸೀಟ್ ಬಿಡೋದು ಅಂದರೆ ಆತ್ಮಸ್ಮೃತಿ ಮರಿತೀರಿ ಅಂತಂದರೆ ಶಕ್ತಿಹೀನ ಆಗ್ತೀರಿ. ಸೀಟ್ನ ಆಧಾರದ ಮೇಲೆ ನೀವು ಆತ್ಮಸ್ಥಿತಿಯಲ್ಲಿ ಸೆಟ್ ಆದಾಗಲೇ ಶಕ್ತಿಗಳು ಸ್ವತಃ ಕೆಲಸ ಮಾಡ್ತವೆ. ಅದಕ್ಕೆ ಬಾಬಾ ಹೇಳ್ತಾರೆ, ಜೋ ಸೀಟ್ ಸೇ ನೀಚೆ ಆ ಜಾತೆ ಉನ್ಹೆ ಮಾಯಾಕಿ ಧೂಲ್ ಲಗ್ ಜಾತಿ. ಯಾರು ಆತ್ಮಸ್ಮೃತಿಯಿಂದ ದೇಹಭಾನದಲ್ಲಿ ಬರ್ತಾರೆ ಆವಾಗ ಮಾಯೆ ಧೂಳು ಅಂಟಿಬಿಡ್ತದೆ. ಬಾಪ್ ದಾದಾಕೆ ಲಾಡ್ಲೆ ಮರ್ಜೀವಾ ಜನ್ಮದಾರಿ ಬ್ರಾಹ್ಮಣ್ ಕಭಿ ಭಿ ದೇಹ ಅಭಿಮಾನ್ ಕಿ ಮಿಟ್ಟಿ ಮೇ ಖೇಲ್ ನಹಿ ಸಕ್ತೆ. ನಿಜವಾಗಿಯೂ ಬಾಪ್ ದಾದರ ಯಾರು ಮುದ್ದಿನ ಮಕ್ಕಳಿದ್ದಾರೆ, ಮರುಜನ್ಮ ಪಡೆದಂಥ ಮರುಜನ್ಮದಾರಿ ಬ್ರಾಹ್ಮಣ ಮಕ್ಕಳಿದ್ದಾರೆ, ಅವರೆಂದೂ ದೇಹಭಾನದ ಮಣ್ಣಿನಲ್ಲಿ ಆಟ ಆಡೋದಿಲ್ಲ. ಆಟ ಆಡೋದು ಅಂತಂದರೆ ಈಗೇನು ನಾವು ಮಾಡ್ತಾ ಇದ್ದೀವಿ ಇದು ಆಟನೇ, ಆದರೆ ಈ ಆಟ ಇದು ಸತ್ಯ. ಇದು ನಾನು ಶರೀರಧಾರಿ, ನಾನೊಬ್ಬ ಸ್ತ್ರೀ ಇದ್ದೀನಿ, ನಾ ಅಕ್ಕೋರಿದ್ದೀನಿ ಅನ್ನೋದು ಸತ್ಯ ಅಂತ ತಿಳ್ಕೊತಾರಲ್ಲ, ಇದು ದೇಹಭಾನದ ಮಣ್ಣಿನ ಜೊತೆಗೆ ಆಟ ಆಡೋದು. ಇದು ಡ್ರಾಮಾದ ಒಂದು ಸ್ಕ್ರಿಪ್ಟ್ ಅನುಸಾರ ಈ ರೋಲ್ ಕ್ರಿಯೇಟ್ ಆಗಿದೆ, ಈ ವಿಶ್ವ ನಾಟಕ ಮೂವ್ ಆಗ್ತಾ ಇದೆ, ಇದೆಲ್ಲ ನಾಟಕದಲ್ಲಿ ನಡೆದಿದೆ. ನಾ ಆತ್ಮ ಅನಾದಿ ಅವಿನಾಶಿ ಸತ್ಯ ಸ್ವರೂಪ ಇದ್ದೀನಿ ಅಂತ ಏನು ಡಿಟ್ಯಾಚ್ ಆಗಿ ಅನುಭವ ಮಾಡ್ತೀವಿ. ಮಾಯೆ ನಮಗೆಂದೂ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಮಾಯಾ ಸೋಲಿಸೋದು ಅಂದರೆ ವ್ಯರ್ಥ ಸಂಕಲ್ಪಗಳಿಗೆ ವಶೀಭೂತ ಆಗೋದು. ವ್ಯರ್ಥ ಸಂಕಲ್ಪಗಳಿಂದ ಯಾರು ವಶೀಭೂತ ಅವುಗಳಿಗೆ ಆಗ್ತಾರತ್ತಂದರೆ ಯಾರು ದೇಹಭಾನದ ಮಣ್ಣಿನಲ್ಲಿ ಆಟ ಆಡ್ತಾರೆ, ಇದನ್ನು ರಿಯಲ್ ಅಂತ ತಿಳ್ಕೊಳ್ತಾರೆ ಅವರು. ಸ್ಲೋಗನ್, ದೃಢತಾ ಕಡೆ ಸಂಸ್ಕಾರೋं को भी मोम की तरह पिघला देती है. ದೃಢತೆಯು ಕಠೋರ ಸಂಸ್ಕಾರಗಳನ್ನು ಕೂಡ ಮೇಣದ ಬತ್ತಿಯ ಹಾಗೆ ಕರಗಿಸ್ತದೆ, ಖತಮ್ ಮಾಡ್ತದೆ. ಅಂದರೆ ದೃಢತೆ ಏನು? ನಾ ಆತ್ಮ ಇರುವ ನಿಶ್ಚಯದ ಮೇಲೆ ನನಗೆ ಪೂರ್ಣ ದೃಢತೆ. ಅರ್ಥಾತ್ ನಾ ಆತ್ಮ ಇದ್ದೀನಿ. ಎಂಥ ಆತ್ಮ ಇದ್ದೀನಿ? ನನ್ನ ಕಂಪ್ಲೀಟ್ ಬಾಪ್ ಸಮಾನ್ ಸತ್ಯ ಪವಿತ್ರತೆಯಿಂದ ಆದಂತಹ, ಶಾಂತಿಯಿಂದ ಆದ, ಆನಂದದಿಂದ ಭರ್ಪೂರಾದಂಥ ಆತ್ಮ ಇದೀನನ್ನುವ ನಿಶ್ಚಯದ ಮೇಲೆ ದೃಢತೆ. ಹಾಗೂ ಈ ವಿಶ್ವ ನಾಟಕ, ಅದರಲ್ಲಿ ಏನು ನನಗೆ ರೋಲ್ ಸಿಕ್ಕಿದೆ, ಈ ಮನಸ್ಸಿನಲ್ಲಿ ಏನೆಲ್ಲ ನಡೀತಾ ಇದೆ, ಇದು ನಾಟಕ ಮಾತ್ರ ಅನ್ನೋದ್ರ ಮೇಲೂ ಕೂಡ, ಡ್ರಾಮಾದ ಮೇಲೂ ಕೂಡ ಪೂರ್ಣ ನಿಶ್ಚಯ. ಆ ನಿಶ್ಚಯದ ಮೇಲೆ ದೃಢತೆ. ಯಾವಾಗ ದೃಢತೆ ಇರ್ತದೋ ಆಗ ಎಂತಹ ರೋಲ್ನಲ್ಲಿ ಕಠೋರ ಸಂಸ್ಕಾರಗಳಿವೆ ಅಂದ್ರೂ ಅವು ಕರಗಿ ಬದಲಾಗ್ತವೆ ಅಂತ ಹೇಳ್ತಾರೆ ಬಾಬಾ. ಅವ್ಯಕ್ತ ಇಶಾರ, ಕಂಬೈಂಡ್ ರೂಪ್ ಕಿ ಸ್ಮೃತಿ ಸೇ ಸದಾ ವಿಜಯೀ ಬನೋ. ಕಂಬೈಂಡ್ ಅಂದರೆ
ಬಾಬಾ ಶಿವ, ನಾ ಆತ್ಮ ಶಕ್ತಿ, ಇವೆರಡರ ಕಂಬೈನ್ಡ್ ರೂಪ. ಈ ಕಂಬೈನ್ಡ್ ರೂಪದ ಸ್ಮೃತಿ ಇತ್ತು ಅಂತಂದರೆ ಸದಾ ತಾವು ಎಲ್ಲದರ ಮೇಲೆ ವಿಜಯ ಆಗ್ತೀರಿ. ಜೈಸೆ ಜ್ಞಾನ ಸ್ವರೂಪ ಹೋ ವೈಸೆ ಸ್ನೇಹ ಸ್ವರೂಪ ಬನೋ. ಬಾಬಾ ಹೇಳ್ತಾರೆ ಜ್ಞಾನ ಸ್ವರೂಪ ಕಂಬೈನ್ಡ್ ಅಂತಂದರೆ ಯಾರ ಜೊತೆಗೆ ಕಂಬೈನ್ಡ್? ಶಿವ ಬಾಬಾ. ಬಾಬನ್ ನಾಲೆಜ್ ಯಾವಾಗ ನನ್ನಲ್ಲಿ ಬರ್ತದೋ ಆ ನಾಲೆಜ್ ಶಕ್ತಿಯಾಗಿ ಕೆಲಸ ಮಾಡ್ತದೆ. ನಾಲೆಜ್ ಯಾವಾಗ ಶಕ್ತಿಯಾಗಿ ಕೆಲಸ ಮಾಡ್ತದೋ ಆಗ ನಾ ಆತ್ಮ ಬಾಬಾ ಇಬ್ಬರು ಒಂದಾಗಿರ್ತೀವಿ. ಬಾಬಾ ಅಂದ್ರೂ ನನ್ನ ಜೊತೆಗೆ ಬಾಬಾ ಇದ್ದರೂ ಅಷ್ಟೇ, ಬಾಬನ್ ನಾಲೆಜ್ ಇದ್ದರೂ ಅಷ್ಟೇ. ಬಾಬನ್ ನಾಲೆಜ್ ಒಂದು ವೇಳೆ ನನ್ನ ಹತ್ರ ಇತ್ತು ಅಂತಂದರೆ ಎಂದಿಗೂ ಸೋಲಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಕಂಬೈನ್ಡ್ ಸ್ವರೂಪ ಅಂತ ಹೇಳಲಾಗ್ತದೆ. ಅಂದರೆ ಶಿವ ಬಾಬನ ಜೊತೆಗೆ ಕಂಟಿನ್ಯೂ ಇರೋಕ್ಕಾಗೋದಿಲ್ಲರಿ ಅಂತ ಭಾಳ ಜನ ಹೇಳ್ತಾರೆ. ಹೆಂಗೆ ನಾವು ಇಲ್ಲಿ ಕೆಲಸ ಮಾಡಬೇಕು, ಇಷ್ಟೆಲ್ಲ ಇದರಲ್ಲಿ ಮುಳುಗಬೇಕಾಗ್ತದೆ. ಬಾಬಾ ಹೇಳ್ತಾರೆ ಬಾಬಾನ ಜೊತೆ ಕಂಬೈನ್ಡ್ ಆಗೋದು ಅಂದರೆ ಬಾಬಾ ಕೊಟ್ಟಿರುವ ನಾಲೆಜ್, ಆ ನಾಲೆಜ್ನ ಸ್ಮೃತಿಯಲ್ಲಿರುವುದು ಕೂಡ ನಾ ಆತ್ಮ ಶಿವ ಬಾಬಾ ಕಂಬೈನ್ಡ್ ಆಗೋದು. ಕಂಬೈನ್ಡ್ ರೂಪದಲ್ಲಿದ್ದಾಗ ಸದಾ ವಿಜಯಿ. ಹೇಗೆ ಜ್ಞಾನ ಸ್ವರೂಪರಿದ್ದೀರಿ ಹಾಗೆ ಸ್ನೇಹ ಸ್ವರೂಪರೂ ಆಗ್ರಿ. ज्ञान और स्नेह दोनों कंबाइंड हो, क्योंकि ज्ञान बीज है, पानी स्नेह है. ಜ್ಞಾನ ಸ್ನೇಹ ಎರಡು ಕಂಬೈಂಡ್ ಆಗಿರಬೇಕು. ಜ್ಞಾನ ಬೀಜ ಆದರೆ ಸ್ನೇಹವು ಅದಕ್ಕೆ ನೀರಾಗಿದೆ. ಅಗರ್ ಬೀಜ ಕೋ ಪಾನಿ ನಹಿ ಮಿಲೇಗಾ ತೋ ಫಲ್ ನಹಿ ದೇಗಾ. ಬೀಜಕ್ಕೆ ಬೀಜ ಅಂದರೆ ಜ್ಞಾನ, ಜ್ಞಾನಕ್ಕೆ ಸ್ನೇಹ ಇಲ್ಲ, ಸ್ನೇಹದ ನೀರಿಲ್ಲ ಅಂದರೆ ಫಲ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನ ಕೆ ಸಾಥ್ ದಿಲ್ ಕಾ ಸ್ನೇಹ ಹೈ ತೋ ಪ್ರಾಪ್ತಿ ಕಾ ಫಲ್ ಮಿಲೇಗಾ. ಜ್ಞಾನದ ಜೊತೆಗೆ ಪ್ರೇಮ ಇದ್ದಾಗ, ಸ್ನೇಹ ಇದ್ದಾಗ ಪ್ರಾಪ್ತಿಯ ಫಲ ಪ್ರಾಪ್ತಿಯಾಗ್ತದೆ. ಅಂದರೆ ನಾವು ಕೇವಲ ಬಾಬಾನ ಜೊತೆಗೆ ಸ್ನೇಹ ಇಟ್ವಿ ಅಂತಂದರೆ, ಯಾರು ಸ್ನೇಹ ಇಟ್ಟಿದ್ದಾರೆ ಅವರ ರೋಲ್ನಲ್ಲಿ ನಾವು ನೋಡ್ತೀವಿ. ಬಾಬಾ, ನನ್ನಪ್ಪ, ನನ್ನ ತಂದೆ, ನನಗಿಷ್ಟೆಲ್ಲ ಕಷ್ಟಪ್ಪ, ನನ್ನ ಮೊಮ್ಮಗನಿಗೆ ಹಿಂಗಾಗ್ಯದ, ನನ್ನ ಮಗ ಹಿಂಗೆ ಮಾಡ್ತಿದ್ದ ನೋಡಪ್ಪ, ಏನಾರೇ ಮಾಡ್ರಿ ಬಾಬಾ. ಇದು ಒಂಥರ ಸ್ನೇಹ. ಬಾಬನ ಮೇಲೆ ಸ್ನೇಹ ಇದೆ, ಆದರೆ ಸತ್ಯ ಜ್ಞಾನ ಇಲ್ಲ. ಜ್ಞಾನ ಇಲ್ಲದೆ ಇದ್ದಾಗ ಬಾಬನ ಮುಂದೆ ಭಕ್ತರ ಥರ ಬೇಡ್ಕೊಳ್ತಾರೆ, ದುಃಖಿ ಆಗ್ತಾರೆ, ಪರೇಶಾನ್ ಆಗ್ತಾರೆ. ಜ್ಞಾನ ಲೈಟ್ ಇದೆ, ನಾಲೆಜ್ ಇದೆ, ಡ್ರಾಮಾ ಬೇರೆ ನಾ ಆತ್ಮ ಬೇರೆ ಅಂತ ಬಾಬಾ ಹೇಳ್ತಾರೆ. ಇದಕ್ಕೆ ಸ್ನೇಹ ಬೇಕು. ಸ್ನೇಹ ಇಲ್ಲ ಅಂತಂದರೆ ಇದೂ ಕೂಡ ರಮಣೀಕ ಜೀವನ ಅನಿಸೋದಿಲ್ಲ. ಸ್ನೇಹ ಮತ್ತು ನಾಲೆಜ್ ಎರಡರ ಕಂಬೈನ್ಡ್ ಸ್ವರೂಪ ಇದ್ದಾಗಲೇ ತಮ್ಮ ರೋಲ್ನಲ್ಲಿಯೂ ಕೂಡ ಆತ್ಮಸ್ಥಿತಿಯಲ್ಲೂ ಕೂಡ ಪೂರ್ಣ ಪ್ರಾಪ್ತಿ ಆಗ್ತದೆ. ಓಂ ಶಾಂತಿ.